ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಆಗಸ್ಟ್ ತಿಂಗಳ 21ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು, ಶ್ರಾವಣ ಮಾಸ, ಕೃಷ್ಣ ಪಕ್ಷದ ದ್ವಿತೀಯ ಅಂದರೆ ಬಿದಿಗೆ ತಿಥಿ ಇದೆ. ಇದು ಈ ದಿನ ರಾತ್ರಿ 8:07 ಇರಲಿದೆ. ಈ ದಿನದ ನಕ್ಷತ್ರ ಶತಭಿಷ ನಕ್ಷತ್ರ. ಇದು ಬೆಳಿಗ್ಗೆ 6:20 ಇರಲಿದೆ. ಉಪರಿ ಇರೋದ್ರಿಂದ ಪೂರ್ವಭಾದ್ರ ನಕ್ಷತ್ರ ಕೂಡ ಇರುತ್ತೆ. ಇದು ಈ ದಿನ ರಾತ್ರಿ 4:44 ಇರಲಿದೆ. ಹಾಗೆ ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಬೆಳಿಗ್ಗೆ 6:52 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಸುಕರ್ಮ ಯೋಗ. ಇದು ಈ ದಿನ ಸಂಜೆ 5:01 ಇರಲಿದೆ. ನಂತರ ಧೃತಿ ಯೋಗ ಆರಂಭ ಆಗುತ್ತೆ. ಈ ದಿನದ ದಿಕ್ಷೂಲೆ ಉತ್ತರ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಸಿಂಹ, ಚಂದ್ರ ಇರುವಂಥ ರಾಶಿ ಕುಂಭ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:26 ಮಧ್ಯಾಹ್ನ 1:59 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 10:52 ಮಧ್ಯಾಹ್ನ 12:26 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 7:45 ಬೆಳಿಗ್ಗೆ 9:19 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:57 ಮಧ್ಯಾಹ್ನ 12:49 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ನಿಮಗೆ ಅಷ್ಟೊಂದು ಅನುಕೂಲವನ್ನು ತರಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದೂ ಇಲ್ಲ. ಹಾಗೆ ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಸಂಜೆ 5:24 ಸಂಜೆ 6:50 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:06 ಸೂರ್ಯಾಸ್ತ ಸಂಜೆ 6:39. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ಗಣಿತಕ್ಕೆ, ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ಲೆಕ್ಕಾಚಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ವ್ಯವಹಾರ ಮಾಡುವಂಥವ್ರಿಗೆ, ವರ್ತಕರಿಗೆ, ಹಾಗೆ ಯಾವುದೇ ರೀತಿಯ ಬಿಸ್ನೆಸ್ ಮಾಡುವಂಥವ್ರಿಗೂ ಕೂಡ ತುಂಬ ಅನುಕೂಲ ಇದೆ. ಹಾಗೆ ದಳ್ಳಾಳಿಗಳಿಗೂ ಕೂಡ ಈ ದಿನ ತುಂಬ ಲಾಭ ಬರುವಂಥ ಎಲ್ಲ ಅವಕಾಶಗಳು ಕೂಡ ಇರುತ್ತೆ. ಒಟ್ಟಾರೆ ನೀವು ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇದ್ರೂ ಈ ಬುಧ ನಿಮಗೆ ಉತ್ತಮವಾದಂಥ ಅನುಕೂಲವನ್ನು ಕಲ್ಪಿಸ್ಕೊಡ್ತಾನೆ. ಹಾಗೆ ಬುಧ ಅಂತ ಹೇಳಿದ್ರೆ ಬುದ್ಧಿಗೆ ಕಾರಕನಾಗಿರುವಂಥವನು, ವಾಕ್ಚಾತುರ್ಯಕ್ಕೆ ಕಾರಕ, ಮಾತಿಗೆ ಕಾರಕ ಬುಧ. ಇನ್ನು ವಿನೋದಕ್ಕೆ, ಹಾಸ್ಯಕ್ಕೆ, ಗೆಳೆತನಕ್ಕೆ, ಮುದ್ರಣಕ್ಕೆ, ಹಾಗೆ ಬರವಣಿಗೆಗೆ, ಕಲಿಕೆಗೆ ಕಾರಕನಾಗಿರುವಂಥವನು ಬುಧ.
ಹಾಗಾಗಿ ಯಾರು ಬರವಣಿಗೆ ಅಥವಾ ಸಾಹಿತ್ಯ ಇಂಥ ಕ್ಷೇತ್ರಗಳಲ್ಲಿದ್ದಾರೆ ಅವರಿಗೂ ಕೂಡ ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂತಹ ಒಂದು ಸಂದರ್ಭ ಇದೆ. ಹಾಗಾಗಿ ಈ ದಿನ ಬುಧನಿಂದ ಉತ್ತಮವಾದಂತಹ ವ್ಯಾಪಾರಿ ಮನೋಭಾವವನ್ನು ರೂಢಿಸ್ಕೊಳ್ಳಿಕ್ಕೂ ಕೂಡ ಅವಕಾಶಗಳು ಸಿಕ್ಕತ್ತೆ. ಹಾಗೆ ಈ ದಿನ ಇರುವಂತಹ ಗುರುಹೋರ ಕೂಡ ಬಹಳ ಚೆನ್ನಾಗಿದೆ. ಎಲ್ಲ ಕೆಲಸ ಕಾರ್ಯಗಳು ಕೂಡ ತುಂಬ ಯಶಸ್ವಿ ಆಗುವಂತಹ ಒಂದು ಸಂದರ್ಭ ಅಂತ ಹೇಳಿದ್ರೆ ಈ ದಿನ ಇರುವಂತಹ ಗುರುಹೋರದ ಸಮಯ. ಇದು ಈ ದಿನ ಬೆಳಿಗ್ಗೆ 9:15 ಬೆಳಿಗ್ಗೆ 10:18 ಇನ್ನು ಅಪರಾಹ್ನ 4:35 ಸಂಜೆ 5:38 ಹಾಗೆ ರಾತ್ರಿ 11:26 ರಾತ್ರಿ 12:24 ಗುರುಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂತಹ ಶನಿಹೋರ ಏನಿದೆ ಇದು ಸ್ವಲ್ಪ ನಿಧಾನವಾಗಿ ಚಲಿಸುವಂಥದ್ದು, ಮಂದಗತಿಯಲ್ಲಿರುತ್ತೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಬಹಳ ಬೇಗ ಫಲಿತಾಂಶಗಳು ಸಿಕ್ಕಲ್ಲ. ನಿಮ್ಮ ತಾಳ್ಮೆಯನ್ನು ಪರೀಕ್ಷೆಗೆ ಒಳಪಡಿಸುವಂತಹ ಸಂದರ್ಭ ಅಂತ ಹೇಳಿದ್ರೆ ಈ ದಿನ ಇರುವಂತಹ ಶನಿಹೋರದ ಸಂದರ್ಭ. ಇದು ಈ ದಿನ ಬೆಳಿಗ್ಗೆ 8:12 ಬೆಳಿಗ್ಗೆ 9:15 ಇನ್ನು ಅಪರಾಹ್ನ 3:32 ಅಪರಾಹ್ನ 4:35 ಹಾಗೆ ರಾತ್ರಿ 10:29 ರಾತ್ರಿ 11:26 ಶನಿಹೋರ ಇರುವಂತಹ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂತಹ ಬುಧ ಹೋರ ಬಹಳ ಚೆನ್ನಾಗಿದೆ. ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ, ವರ್ತಕರಿಗೆ, ದಳ್ಳಾಳಿಗಳಿಗೆ ತುಂಬ ಅನುಕೂಲತೆಗಳಿರುತ್ತೆ. ಹಾಗೆ ನೆಗೋಷಿಯೇಷನ್ಸ್ಗಾಗಲಿ, ಆರ್ಬಿಟ್ರೇಷನ್ಗಾಗಲಿ, ಪಾರ್ಟಿಷನ್ ಡೀಡ್ಸ್ಗೆ ಸಂಬಂಧಪಟ್ಟಂತಹ ವಿಚಾರಗಳು, ಪಾಲುದಾರಿಕೆಯಲ್ಲಿ ಯಾವುದೇ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು, ಅಗ್ರಿಮೆಂಟ್ಗೆ ಸಹಿ ಮಾಡುವಂತಹ ವಿಚಾರ ಎಲ್ಲದಕ್ಕೂ ಕೂಡ ಬುಧ ಹೋರ ತುಂಬ ಪ್ರಶಸ್ತವಾಗಿರುವಂಥದ್ದು. ಇದು ಈ ದಿನ ಬೆಳಿಗ್ಗೆ 6:07 ಬೆಳಿಗ್ಗೆ 7:09 ಇನ್ನು ಮಧ್ಯಾಹ್ನ 1:26 ಮಧ್ಯಾಹ್ನ 2:29 ಹಾಗೆ ರಾತ್ರಿ 8:35 ರಾತ್ರಿ 9:32 ಬುಧ ಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂತಹ ಶುಕ್ರ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ಕೂಡ ಶುಕ್ರ ಹೋರದಲ್ಲಿ ಮಾಡಬೇಡಿ. ಇನ್ನು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂತಹ ವಿಚಾರವಾಗಲಿ, ಹಣಕಾಸಿನ ವ್ಯವಹಾರಗಳನ್ನು ಮಾಡುವಂಥದ್ದಾಗಲಿ ಅಥವಾ ಯಾವುದೇ ಒಂದು ದಾಖಲೆ ಪತ್ರಗಳನ್ನು ಪಡ್ಕೊಳ್ಳುವಂಥದ್ದು, ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸಗಳನ್ನು ಫಾಲೋ ಅಪ್ ಮಾಡುವಂತಹ ವಿಚಾರ, ಇದೆಲ್ಲವನ್ನ ಈ ದಿನ ಇರುವಂತಹ ಶುಕ್ರ ಹೋರದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 5:09 ಬೆಳಿಗ್ಗೆ 6:07 ಇನ್ನು ಮಧ್ಯಾಹ್ನ 12:24 ಮಧ್ಯಾಹ್ನ 1:26 ಇನ್ನು ರಾತ್ರಿ 7:38 ರಾತ್ರಿ 8:35 ಶುಕ್ರ ಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ, ಶುಭ ಸಮಯ ಯಾವುದಿದೆ ಅನ್ನುವಂಥದ್ದನ್ನು ಮೊದಲು ತಿಳ್ಕೊಳ್ಳಿ. ಅದರಲ್ಲೂ ಈ ಹೊರವನ್ನು ಪ್ರತಿನಿತ್ಯ ನೀವು ಅನುಸರಣೆ ಮಾಡಲೇಬೇಕು. ಏಕೆಂದರೆ ಕೆಲವು ನಿರ್ದಿಷ್ಟ ಕೆಲಸಗಳನ್ನು ನಿರ್ದಿಷ್ಟ ಹೊರದಲ್ಲಿ ಆರಂಭ ಮಾಡಿದ್ರೆ ನೀವು ನಿರೀಕ್ಷೆ ಮಾಡಿದಂತಹ ಫಲಿತಾಂಶಗಳು ಸಿಕ್ಕತ್ತೆ. ಹಾಗಾಗಿ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಇವುಗಳ ಬಗ್ಗೆ ನೀವು ಮಾಹಿತಿಯನ್ನು ಪಡ್ಕೊಂಡು ಮುಂದುವರಿಬೇಕು. ಹಾಗೆ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳಿರುತ್ತೆ. ಅದನ್ನು ಅನುಸರಣೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಆರಂಭ ಮಾಡಿ. ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ನೀವು ನಿರೀಕ್ಷೆ ಮಾಡಿದಂತಹ ಫಲಿತಾಂಶಗಳು ಬೇಕು ಅಂತ ಹೇಳಿದ್ರೆ ಈ ಕೆಲಸದ ಆರಂಭದ ಸಮಯ ಮಾತ್ರ ಬಹಳ ಶುಭವಾಗಿರಬೇಕು. ಅದಕ್ಕಾಗಿಯೇ ಮುಹೂರ್ತ ಅನ್ನುವಂಥದ್ದನ್ನು ನೋಡಿ ಮುಂದುವರಿಬೇಕು ಅನ್ನುವಂಥದ್ದನ್ನು ಹಿರಿಯರು ಹೇಳುವಂತಹ ಮಾತು. ಇದನ್ನ ಅನುಸರಣೆ ಮಾಡಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ನಡೀತಾ ಇರುವಂಥದ್ದು. ತಮಗೆಲ್ಲರಿಗೂ ಗೊತ್ತಿದೆ, ಶ್ರೀ ಮಂತ್ರಾಲಯ ಪ್ರಭುವಿನ ಆರಾಧನೆ ನಡೆಯುವಂಥದ್ದು. ಹಾಗೆ ಸಹಸ್ರಾರು ಭಕ್ತ ಕೋಟಿಯನ್ನ ಹೊಂದಿರುವಂತಹ ರಾಯರ ಆರಾಧನೆ ಇವತ್ತು ಮತ್ತೆ ನಾಳೆ ಕೂಡ ನಡೆಯುವಂಥದ್ದು ಇದೆ. ಹಾಗಾಗಿ ರಾಯರ ದರ್ಶನ ಮಾಡಿ ಗುರುಗಳ ಅನುಗ್ರಹವನ್ನು ಪಡ್ಕೊಳ್ಳಿ. ನಿಮ್ಮ ಕೆಲಸ ಕಾರ್ಯಗಳಿಗೆ ಉತ್ತಮವಾದಂತಹ ಒಂದು ಮಾರ್ಗದರ್ಶನ ಸಿಕ್ಕತ್ತೆ. ಯಾವುದೋ ಒಂದು ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲೂ ಕೂಡ ಒಂದು ಒಳ್ಳೆಯ ಮಾರ್ಗ ನಿಮಗೆ ತಲೆದೋರುತ್ತೆ. ಹಾಗಾಗಿನೇ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿಕ್ಕೆ, ದುಃಖವನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ಸುಸಂದರ್ಭ ಒದಗಿ ಬಂದಿರುವಂಥದ್ದು. ಹಾಗಾಗಿ ಗುರುಗಳ ದರ್ಶನ ಮಾಡಿ ಅನುಗ್ರಹವನ್ನು ಪಡ್ಕೊಳ್ಳಿ. ಹಾಗೆ ಈ ದಿನ ಬುಧವಾರ. ಈ ದಿನದ ಅಧಿಪತಿ ಅಂತ ಹೇಳಿದ್ರೆ ಬುಧ
ಯಾವುದೇ ವ್ಯವಹಾರವನ್ನು ಪ್ರತಿನಿಧಿಸುವಂಥವನು. ಅದರಲ್ಲೂ ಬುಧ ಈ ಸಂದರ್ಭದಲ್ಲಿ ವಕ್ರ ಚಲನೆಯನ್ನು ಹೊಂದಿರುವಂಥವನು. ಹಾಗಾಗಿನೇ ವ್ಯಾಪಾರಸ್ಥರು ಎಲ್ಲ ಅನುಕೂಲ ಇದೆ ಅಂತ ಹೇಳಿ ಏಕಾಏಕಿ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ. ಇನ್ನು ನಾಳೆಯ ದಿನ ಕರ್ಕಾಟಕ ರಾಶಿಯ ಆಶ್ಲೇಷ ನಕ್ಷತ್ರಕ್ಕೆ ವಕ್ರಿ ಬುಧನ ಸಂಚಾರ ಆರಂಭ ಆಗುತ್ತೆ. ಆ ಸಂದರ್ಭದಲ್ಲೂ ಕೂಡ ನಿಮ್ಮ ಒಂದು ವ್ಯವಹಾರ ಏನಿದೆ ಅದು ಹಾವು ಏಣಿ ಆಟದಂತೆ ಇರಬಹುದು. ಸ್ವಲ್ಪ ಜಾಗ್ರತೆ. ಇನ್ನು ನೀವು ನಿಮ್ಮ ಸ್ವಂತ ಬಿಸಿನೆಸ್ ಅನ್ನಾಗಲಿ ಅಥವಾ ಯಾವುದೇ ರೀತಿಯ ವ್ಯವಹಾರವನ್ನು ಆರಂಭ ಮಾಡುವ ಮೊದಲು ನಿಮ್ಮ ಜಾತಕದಲ್ಲಿರುವಂತಹ ಬುಧನನ್ನ ಪರಿಶೀಲನೆ ಮಾಡಬೇಕು. ವ್ಯಾಪಾರ ನಡೆಸಲಿಕ್ಕೆ ಉತ್ತಮ ಬುಧ ಬಹಳ ಮುಖ್ಯ. ಬುಧ ಬಲಿಷ್ಠನಾಗಿರಬೇಕು. ಹಾಗಾಗಿ ನಿಮ್ಮ ಜಾತಕದಲ್ಲಿ ಉತ್ತಮ ಬುಧನನ್ನ ಹೊಂದಿದ್ರೆ ಮಾತ್ರ ನೀವು ವ್ಯಾಪಾರವನ್ನು ಆಯ್ಕೆ ಮಾಡಿಕೊಳ್ಳಿ. ಇಲ್ಲಾಂದ್ರೆ ಯಾವುದಾದ್ರೂ ಒಂದು ಉದ್ಯೋಗಕ್ಕೆ ಸೇರ್ಕೊಳ್ಳುವಂಥದ್ದು ಬಹಳ ಉತ್ತಮ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ಸಂಪಾದನೆ ಅನ್ನುವಂಥದ್ದು ಬೇಕು, ಉದ್ಯೋಗ ಬೇಕು. ಅದು ಸ್ವಂತ ಉದ್ಯೋಗ ಆಗಿರ್ಬೋದು ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಯಲ್ಲಿ, ಅರೆ ಸರ್ಕಾರಿ ಸಂಸ್ಥೆಯಲ್ಲಿ, ಖಾಸಗಿ ಸಂಸ್ಥೆಗಳಲ್ಲಿ ಉದ್ಯೋಗ ಮಾಡುವಂಥದ್ದು ಇರ್ಬೋದು. ಹಾಗಾಗಿ ನೀವು ಬುಧನನ್ನು ಪರಿಶೀಲನೆ ಮಾಡೇನೆ ನೀವು ವ್ಯಾಪಾರವನ್ನು ಮಾಡಬೇಕಾ ಅಥವಾ ಉದ್ಯೋಗಕ್ಕೆ ಸೇರ್ಕೊಳ್ಬೇಕಾ ಅನ್ನುವಂಥ ವಿಚಾರವನ್ನು ಇಲ್ಲಿ ತೀರ್ಮಾನ ಮಾಡಬೇಕಾಗತ್ತೆ. ಇನ್ನು ಉತ್ತಮ ಬುಧ ಇದ್ದಾನೆ ಅಂತ ಹೇಳಿದ್ರೆ ಒಂದು 2-3 ಲಕ್ಷಣಗಳು ನಿಮ್ಮಲ್ಲಿ ಸದಾಕಾಲ ಇರುತ್ತೆ. ಅದನ್ನು ನೋಡಿದ್ರೆ ನಿಮಗೆ ಬುಧ ಬಲಿಷ್ಠನಾಗಿದ್ದಾನೆ, ಬುಧ ನಿಮ್ಮ ಪರವಾಗಿದ್ದಾನೆ, ಬುಧನ ಅನುಗ್ರಹ ನಿಮಗೆ ಇದ್ದೇ ಇದೆ ಅನ್ನುವಂಥದ್ದನ್ನು ಖಾತ್ರಿಪಡಿಸ್ಕೊಳ್ಬಹುದು. ಅದು ನಿಮಗೆ ಯಾವುದೇ ರೀತಿಯ ಹಲ್ಲುಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಇರದೇ ಇದ್ದರೆ ಬುಧ ನಿಮಗೆ ಸ್ಟ್ರಾಂಗ್ ಆಗಿರ್ತಾನೆ. ಹಾಗಾಗಿ ನಿಮ್ಮ ಹಲ್ಲುಗಳ ಬಗ್ಗೆ ನೀವು ಸ್ವಲ್ಪ ಗಮನ ಕೊಟ್ಟರೆ ಗೊತ್ತಾಗುತ್ತೆ ಈ ಬುಧನ ಸ್ಥಿತಿ ನಿಮ್ಮ ಜಾತಕದಲ್ಲಿ ಹೇಗಿದೆ ಅನ್ನುವಂಥದ್ದು. ಇನ್ನು ಕೆಲವರು ಉತ್ತಮವಾದಂತಹ ಸಂವಹನ ಕೌಶಲ್ಯವನ್ನು ಹೊಂದಿರ್ತಾರೆ. ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ ಬಹಳ ಚೆನ್ನಾಗಿರುತ್ತೆ, ಉತ್ತಮ ಮಾತುಗಾರಿಕೆ ಇರುತ್ತೆ, ಹೇಳುವಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಹಾಗೆ ಕೇಳಿಸ್ಕೊಳ್ಳುವಂಥವ್ರಿಗೆ ಅವರ ಮಾತು ಅರ್ಥ ಆಗತ್ತೆ. ಹಾಗೆ ಈ ಸ್ಕಿಲ್ ಅನ್ನುವಂಥದ್ದು ಎಲ್ರಿಗೂ ಬರಲ್ಲ, ಕೆಲವರಿಗೆ ಮಾತ್ರ ಇರುವಂಥದ್ದು. ಹಾಗಾಗಿ ಮಾತಾಡಿದ್ರೆ ಬೇರೆಯವರನ್ನು ಕೂಡ ಮೆಸ್ಮರೈಸ್ ಮಾಡುವಂತಹ ರೀತಿಯಲ್ಲಿ ಮಾತಾಡ್ತಾರಲ್ಲ, ಅಂಥವ್ರಿಗೂ ಕೂಡ ಬುಧ ಸ್ಟ್ರಾಂಗ್ ಆಗಿರ್ತಾನೆ. ಇನ್ನು ಈ ಬುಧ ನಮ್ಮ ಜಾತಕದಲ್ಲಿ ತುಂಬಾ ಚೆನ್ನಾಗಿದ್ದಾನೆ, ಬಲಿಷ್ಠವಾಗಿದ್ದಾನೆ, ಉನ್ನತ ಒಂದು ಸ್ಥಾನದಲ್ಲಿದ್ದಾನೆ ಅಂತ ಹೇಳಿದ್ರೆ ಅವರ ಸಹೋದರಿ ಅಂದರೆ ಒಡ ಹುಟ್ಟಿದ ಸಹೋದರಿ ಜೀವನದಲ್ಲಿ ತುಂಬಾ ಸಂತೋಷವಾಗಿರ್ತಾರೆ. ಇದು ಕೂಡ ಬುಧನನ್ನ ಪರಿಶೀಲನೆ ಮಾಡಕ್ಕೆ ಬಳಸ್ಕೊಳ್ಳುವಂತಹ ಒಂದು ವಿಶೇಷ ಮಾರ್ಗ. ಹಾಗೆ ಯಾವುದೇ ಸಂದರ್ಭದಲ್ಲೂ ಕೂಡ ಅವರು ಆತ್ಮವಿಶ್ವಾಸದ ಕೊರತೆಯನ್ನು ಹೊಂದಿರಲ್ಲ. ಎಲ್ಲದರಲ್ಲೂ ಕೂಡ ಧೈರ್ಯ ಇದೆ, ವಿಶ್ವಾಸ ಇದೆ. ಹಾಗಾಗಿ ಕೆಲಸವನ್ನ ಮಾಡಬಲ್ಲೆ ಅನ್ನುವಂಥ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಮುಂದುವರಿಯುವಂಥವ್ರು. ಅಂಥವ್ರಿಗೂ ಕೂಡ ಬುಧ ಬಹಳ ಬಲಿಷ್ಠನಾಗಿರ್ತಾನೆ. ಇನ್ನು ಮಾತಿನ ಸಮಸ್ಯೆ ಆಗಲಿ, ತೊದಲಿಕೆ ಇರುವಂಥದ್ದಾಗಲಿ ಅಥವಾ ಮಾತಾಡಲಿಕ್ಕೆ ಹೆದರಿಕೆ ಇರುವಂಥದ್ದು, ಕೆಲವರಿಗೆ ಸ್ಟೇಜ್ ಫಿಯರ್ ಇರುತ್ತೆ, ಕೆಲವರ ಬಳಿ ಮಾತಾಡಲಿಕ್ಕೆ ಇಷ್ಟಪಡಲ್ಲ. ಇಂಥ ಸಂದರ್ಭಗಳಲ್ಲಿ ಕೂಡ ಬುಧ ಜಾತಕದಲ್ಲಿ ಸರಿಯಾಗಿಲ್ಲ ಅನ್ನುವಂಥ ವಿಚಾರವನ್ನು ಇಲ್ಲಿ ತಿಳ್ಕೊಳ್ಬೇಕು. ಯಾಕೆಂದ್ರೆ ಈ ವ್ಯಾಪಾರಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಕಮ್ಯುನಿಕೇಷನ್, ಒಂದು ಮಾತು. ಹಾಗಾಗಿ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅನ್ನುವಂಥ ಮಾತನ್ನ ಇಲ್ಲಿ ನೀವು ಸ್ಮರಿಸ್ಕೊಳ್ಬಹುದು. ಮಾತು ಎಷ್ಟು ಪ್ರಾಮುಖ್ಯವಾಗಿರುತ್ತೆ. ಅದರಲ್ಲೂ ಬಿಸ್ನೆಸ್ ಮಾಡುವಂಥವ್ರಿಗಂತೂ ಮಾತು ಚೆನ್ನಾಗಿದ್ರೆ ನಿಮ್ಮ ವಿಶ್ವಾಸಾರ್ಹತೆ ಹೆಚ್ಚಾಗುತ್ತೆ. ಹಾಗಾಗಿನೇ ಈ ಟ್ರಸ್ಟ್ ಅನ್ನುವಂಥದ್ದು ಬಹಳ ಮುಖ್ಯ ಈ ಬಿಸ್ನೆಸ್ ಅಲ್ಲಿ. ಒಮ್ಮೆ ನೀವು ವಿಶ್ವಾಸವನ್ನು ಕಳ್ಕೊಂಡ್ರೆ ಗಳಿಸ್ಕೊಳ್ಳುವಂಥದ್ದು ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ವ್ಯವಹಾರಸ್ಥರು ಈ ದಿನ ಬುಧನನ್ನ ಆರಾಧನೆ ಮಾಡಿ, ಬುಧ ದೇವನ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹಾಗೆ ನವಗ್ರಹಗಳ ದರ್ಶನ ಮಾಡಿ ಈ ದಿನ ನಿಮ್ಮ ವ್ಯಾಪಾರವನ್ನು ಆರಂಭ ಮಾಡಿಕೊಳ್ಳಿ. ಖಂಡಿತ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಈ ವ್ಯವಹಾರ ಮಾಡುವಂಥವರು ಮತ್ತೊಂದು ಅಂಶವನ್ನು ಗಮನದಲ್ಲಿಟ್ಕೊಳ್ಬೇಕು. ಏನು ಅಂತ ಹೇಳಿದ್ರೆ ನಿಮ್ಮ ಹೆಸರು ಮತ್ತೆ ಹುಟ್ಟಿದ ದಿನಾಂಕ, ಅದರಂತೆ ನಿಮ್ಮ ಒಂದು ಸಂಖ್ಯಾಶಾಸ್ತ್ರದ ಪ್ರಕಾರ ನಿಮಗೆ ಯಾವುದು ಅದೃಷ್ಟದ ಸಂಖ್ಯೆ ಅನ್ನುವಂಥ ವಿಚಾರವನ್ನ ತಿಳ್ಕೊಳ್ಬೇಕು. ನಾವು ಜಾತಕವನ್ನು ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಹೇಳುವಂಥದ್ದು ಅದೃಷ್ಟ ಸಂಖ್ಯೆ ಯಾವುದು, ಅದೃಷ್ಟದ ದಿನ ಯಾವುದು, ಹಾಗೆ ಅದೃಷ್ಟದ ವರ್ಷಗಳು ಯಾವ್ಯಾವುದು ಅನ್ನುವಂಥ ವಿಚಾರಗಳನ್ನ ತಿಳಿಸ್ತಾ ಇರ್ತೇವೆ. ಹಾಗಾಗಿ ನೀವು ಕೂಡ ನಿಮ್ಮ ಅದೃಷ್ಟ ಸಂಖ್ಯೆ ಯಾವುದು ಅನ್ನುವಂಥದ್ದನ್ನ ಮೊದಲು ತಿಳ್ಕೊಳ್ಬೇಕು. ಇದು ವ್ಯಾಪಾರಸ್ಥರು ಮಾಡಬೇಕಾಗಿರುವಂತಹ ಒಂದು ಮೊದಲ ಆದ್ಯತೆಯ ಕರ್ತವ್ಯ ಇದು. ನಂತರದಲ್ಲಿ ನಿಮ್ಮ ಅದೃಷ್ಟ ಸಂಖ್ಯೆ ಗೊತ್ತಾಯಿತು, ಆಮೇಲೆ ನೀವು ನಿಮ್ಮ ಒಂದು ದೂರವಾಣಿ ಸಂಖ್ಯೆಯನ್ನ, ಯಾಕೆಂದ್ರೆ ಪ್ರತಿಯೊಬ್ಬರು ಕೂಡ ಈ ಕಮ್ಯುನಿಕೇಷನ್ಗೆ ಮೊಬೈಲನ್ನು ಬಳಸುವಂಥದ್ದು ಇದ್ದೇ ಇದೆ. ಮೊಬೈಲ್ ಇಲ್ಲದೆ, ನಿಮ್ಮ ಇಮೇಲ್ ಇಲ್ಲದೆ ಯಾವುದೇ ಒಂದು ಬಿಸ್ನೆಸ್ ನಡೆಯಲ್ಲ. ಅಷ್ಟರ ಮಟ್ಟಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿರುವಂಥದ್ದು ಈ ಮೊಬೈಲ್ಗಳು ಮತ್ತೆ ಫೋನ್ಗಳು.
ಹಾಗಾಗಿ ಈ 10 ಅಂಕೆಗಳ ಫೋನ್ ಏನಿದೆ ಇದು ಬಹಳ ಮುಖ್ಯ. ಏಕೆಂದರೆ ದಿನದಲ್ಲಿ 16ರಿಂದ 17-18 ಗಂಟೆಗಳ ಕಾಲ ನಮ್ಮ ಸಂಪರ್ಕದಲ್ಲಿ ಇದ್ದೇ ಇರುತ್ತೆ, ನಮ್ಮ ಜೊತೆ ಅದು ಇರುತ್ತೆ. ಹಾಗಾಗಿನೇ ನೀವು ಆಯ್ಕೆ ಮಾಡಿಕೊಳ್ಳುವಂತಹ ಈ ಮೊಬೈಲ್ ಸಂಖ್ಯೆ ಏನಿದೆ ಅದು ಕೂಡ ನಿಮ್ಮ ವ್ಯವಹಾರದಲ್ಲಿ, ನಿಮ್ಮ ಬಿಸ್ನೆಸ್ ಅಲ್ಲಿ ಅದೃಷ್ಟವನ್ನು ತರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ನಮ್ಮ ಜೀವನದ ಮೇಲೆ ಬಹಳಷ್ಟು ಪರಿಣಾಮವನ್ನು ಬೀರುವಂಥದ್ದು ಈ ಮೊಬೈಲ್ ಸಂಖ್ಯೆ ಅನ್ನುವಂಥದ್ದು. ಹಾಗಾಗಿ ನಿಮಗೆ ನಿಮ್ಮ ಮೊಬೈಲ್ ಸಂಖ್ಯೆ ಅನುಕೂಲಕರವಾಗಿದ್ದರೆ ಅದು ಖಂಡಿತವಾಗಿಯೂ ನಿಮ್ಮ ವೈಯಕ್ತಿಕ ಜೀವನದಲ್ಲಾಗಲಿ ಅಥವಾ ನಿಮ್ಮ ಬಿಸ್ನೆಸ್ ಅಲ್ಲಾಗಲಿ ವೃತ್ತಿಪರ ಜೀವನದಲ್ಲಾಗಲಿ ಒಂದು ಧನಾತ್ಮಕ ಪರಿಣಾಮವನ್ನು ನೀಡುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಸಂಖ್ಯಾಶಾಸ್ತ್ರಜ್ಞರು ಬಹಳ ಪ್ರಬಲವಾಗಿ ರೆಕಮೆಂಡ್ ಮಾಡುವಂಥದ್ದು ನಿಮ್ಮ ಅದೃಷ್ಟದ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ಮೊಬೈಲ್ ನಂಬರನ್ನು ನೀವು ತೆಗೆದುಕೊಳ್ಳುವಂಥದ್ದು ಸೂಕ್ತ ಅನ್ನುವಂಥ ಒಂದು ವಿಚಾರ. ಹಾಗಾಗಿ ಯಾರೂ ಕೂಡ ನಿಮ್ಮ ಮೊಬೈಲ್ ನಂಬರನ್ನಾಗಲಿ ಫೋನ್ ನಂಬರನ್ನಾಗಲಿ ನಿರ್ಲಕ್ಷ್ಯ ಮಾಡಬೇಡಿ. ಕೆಲವರು ಯಾವುದೇ ನಂಬರ್ ಸಿಕ್ಕಿದ್ರೂ ಸರಿ ಅನ್ನುವಂಥ ರೀತಿಯಲ್ಲಿ ಆಯ್ಕೆ ಮಾಡಿಕೊಳ್ತಾರೆ. ಹಾಗಾಗಿ ಸಂಖ್ಯಾಶಾಸ್ತ್ರ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ನಮ್ಮ ಭವಿಷ್ಯವನ್ನು ನಿರ್ಧರಿಸುವಂಥದ್ದು. ಹಾಗಾಗಿ ಕೆಲವರು ವಾಹನಕ್ಕೆ ನಿರ್ದಿಷ್ಟವಾದ ಸಂಖ್ಯೆಯನ್ನೇ ಬಯಸುವಂಥದ್ದು ಇದೆ, ಅಂಥದ್ದೇ ಒಂದು ರಿಜಿಸ್ಟ್ರೇಷನ್ ನಂಬರ್ ಬೇಕು ಅಂತ ಹೇಳಿ. ಹಾಗೆ ಈ ಮೊಬೈಲ್ ಸಂಖ್ಯೆ ಕೂಡ ಈ ಒಂದು ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಈ ಬಿಸಿನೆಸ್ ಮಾಡುವಂಥವರು ಈ ಒಂದು ಸಂಖ್ಯೆಯನ್ನು ಕೂಡ ಸಂಖ್ಯಾಶಾಸ್ತ್ರದ ಪ್ರಕಾರ ಆಯ್ಕೆ ಮಾಡಿಕೊಂಡ್ರೆ ನೀವು ಆ ಒಂದು ಸಂಖ್ಯೆಯ ಮೂಲಕ ಮಾಡುವಂತಹ ಪ್ರತಿ ವ್ಯವಹಾರವೂ ಕೂಡ ನಿಮಗೆ ಉತ್ತಮ ಅನುಕೂಲವನ್ನು ತರುತ್ತೆ, ಲಾಭ ಇದೆ. ಹಾಗೆ ಆ ಒಂದು ಸಂವಹನ ಏನಿದೆ, ಸಂಪರ್ಕ ಏನಿದೆ, ಅದು ನಿಮಗೆ ತುಂಬ ಫೇವರಬಲ್ ಆಗಿರುತ್ತೆ ಅನ್ನುವಂಥ ವಿಚಾರ ಕೂಡ ನಿಮ್ಮ ವಿವೇಚನೆಗೆ ಬಿಟ್ಟಿರುವಂಥದ್ದು. ಹಾಗಾಗಿ ಈ ಒಂದು ನಿಟ್ಟಿನಲ್ಲೂ ಕೂಡ ನೀವು ಆಲೋಚನೆ ಮಾಡಿ ಮುಂದುವರಿರಿ ಅಂತ ಹೇಳ್ತಾ, ಇನ್ನು ಕೆಲವರ ಜಾತಕದಲ್ಲಿ ಬುಧ ಮತ್ತೆ ಕೇತುವಿನ ಯುತಿ ಇರುತ್ತೆ. ಅಂದ್ರೆ ಬುಧನ ಜೊತೆಯಲ್ಲಿ ಕೇತು ಇರುವಂತಹ ಸಂದರ್ಭ, ಅಥವಾ ಕೇತು 7ನೇ ದೃಷ್ಟಿಯಲ್ಲಿ ಬುಧನನ್ನ ನೋಡ್ತಾ ಇರ್ತಾನೆ. ಇಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಜ್ಞಾಪಕ ಶಕ್ತಿ ಕುಂಠಿತವಾಗುವಂತಹ ಸಾಧ್ಯತೆಗಳಿರುತ್ತೆ. ಏಕೆಂದರೆ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ನಿಮಗೆ ಬೇಕಾಗಿರುವಂತಹ ಒಂದು ಪ್ರಮುಖವಾದ ಬಂಡವಾಳ ಅಂತ ಹೇಳಿದ್ರೆ ನಿಮ್ಮ ಜ್ಞಾಪಕ ಶಕ್ತಿ, ಮೆಮೊರಿ ಪವರ್. ಏಕೆಂದರೆ ಬಿಸ್ನೆಸ್ ಅವ್ರಿಗೆ ಎಷ್ಟು ಮೆಮೊರಿ ಇರುತ್ತೋ ಅಷ್ಟು ಅನುಕೂಲ ತಾನೇ ತಾನಾಗಿ ಒದಗಿ ಬರ್ತಾ ಇರುತ್ತೆ. ಹಾಗಾಗಿ ನಿಮ್ಮ ಗಿರಾಕಿಗಳನ್ನಾಗಲಿ, ನಿಮ್ಮ ಕ್ಲೈಂಟ್ಸನ್ನಾಗಲಿ, ಅವರ ಪೂರ್ವಾಪರಗಳನ್ನಾಗಲಿ ಅಥವಾ ಈ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅನ್ನುವಂಥದ್ದನ್ನಾಗಲಿ ನೀವು ಮರಿಬಾರ್ದು. ಹಾಗಾಗಿ ಯಾರಿಗೆ ಈ ಮರೆವು ಅನ್ನುವಂಥದ್ದಿದೆ, ಜ್ಞಾಪಕ ಶಕ್ತಿ ಕಡಿಮೆ ಇರುತ್ತೆ, ಸ್ಮರಣ ಶಕ್ತಿ ಇರಲ್ಲ, ಅಂಥವರು ಬುಧ ಮತ್ತು ಈ ಕೇತುವಿನ ಯುತಿಯಲ್ಲಿ ಇರ್ತಾರೆ. ಇದನ್ನು ಕೂಡ ನಿಮ್ಮ ಜಾತಕದಲ್ಲಿ ಪರಿಶೀಲನೆ ಮಾಡಬೇಕಾಗತ್ತೆ. ಇವರಿಬ್ಬರೂ ಒಟ್ಟಿಗೆ ಇದ್ರೆ ಅಲ್ಲಿ ಜಾತಕರು ತಾವು ಗ್ರಹಿಸಿಕೊಂಡಂತಹ ವಿಚಾರಗಳನ್ನ ಬಹಳ ಬೇಗ ತ್ವರಿತವಾಗಿ ಮರೆತು ಬಿಡುವಂತಹ ಸಂಭವ ಜಾಸ್ತಿ ಇರುತ್ತೆ. ಇದು ಕೂಡ ನಿಮ್ಮ ಬಿಸಿನೆಸ್ಗೆ ತುಂಬಾ ಎಫೆಕ್ಟ್ ಅನ್ನ ಕೊಡುವಂಥದ್ದು. ಹಾಗಾಗಿ ಈ ಮರೆವು ಅಥವಾ ಈ ಜ್ಞಾಪಕ ಶಕ್ತಿ ಇದು ಕೂಡ ನಿಮಗೆ ಪ್ರಮುಖವಾಗಿ ನಿರ್ಧಾರಿತವಾಗಿರುವಂತಹ ಮತ್ತೊಂದು ಅಂಶ. ಇನ್ನು ವ್ಯಾಪಾರ ಮಾಡುವಂಥವ್ರು, ವ್ಯವಹಾರ ಮಾಡುವಂಥವ್ರು ಲಾಭ ಬರಲಿ ಅಂತಾನೆ ಈ ಚಟುವಟಿಕೆಗಳನ್ನು ಮುಂದುವರಿಸುವಂಥವ್ರು, ಎಲ್ಲಿ ಕೂಡ ಅವರು ನಷ್ಟವನ್ನ ಅನುಭವಿಸಲಿಕ್ಕೆ ಇಷ್ಟಪಡಲ್ಲ. ಅಂತಹ ಸಂದರ್ಭದಲ್ಲಿ ನಿಮ್ಮ ವ್ಯಾಪಾರದಲ್ಲಿ ನಿಮಗೆ ಲಾಭ ಆಗಬೇಕು, ವ್ಯಾಪಾರದಲ್ಲಿ ಯಾರ ಕಣ್ದೃಷ್ಟಿಯು ಬೀಳಬಾರ್ದು, ಹಾಗೆ ನೀವು ನಿರೀಕ್ಷಿತ ಮಟ್ಟದಲ್ಲಿ ಪ್ರಗತಿಯನ್ನು ಕಾಣ್ತಾ ಇರಬೇಕು ಅಂತ ಹೇಳಿದ್ರೆ ಒಂದು ಪರಿಹಾರವನ್ನ ಈ ದಿನ ನೀವು ಅನುಸರಣೆ ಮಾಡಬಹುದು. ಅದರಲ್ಲೂ ಈ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ, ದಳ್ಳಾಳಿಗಳಿಗೆ ಮಾತ್ರ ಇದು ಮೀಸಲಾಗಿರುವಂತಹ ಒಂದು ಪರಿಹಾರ. ಅದೇನೆಂದ್ರೆ ಒಂದು ಕುದುರೆ ಲಾಳದಲ್ಲಿ ಈ ಪ್ರಯೋಗವನ್ನು ಮಾಡಬೇಕಾಗತ್ತೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಕುದುರೆ ಲಾಳ ಅನ್ನುವಂಥದ್ದು ಇದ್ದರೆ, ಅಥವಾ ನಿಮಗೆ ಗ್ರಂಥಿಕೆ ಅಂಗಡಿಗಳಲ್ಲಿ ಏನಾದರೂ ಸಿಕ್ಕುವಂಥ ಈ ಕುದುರೆ ಲಾಳ ಏನಿದೆ ಅದನ್ನು ಮನೆಗೆ ತಂದು ಗಂಗಾ ಜಲದಿಂದ ಅದನ್ನು ತೊಳೆದು ಶುದ್ಧೀಕರಣ ಮಾಡಿ ನಂತರ ಹಾಲಿನಿಂದ ಒಮ್ಮೆ ತೊಳಿಬೇಕು. ಮತ್ತೆ ಶುದ್ಧವಾದ ನೀರಿನಿಂದ ಅದನ್ನು ಶುದ್ಧೀಕರಿಸಿ ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಕೆಂಪು ದಾರದಿಂದ ಅದನ್ನು ಸುತ್ತಬೇಕು. ನಂತರ ಮನೆಯ ಹೊಸ್ತಿಲ ಮೇಲೆ ಯು ಆಕೃತಿಯಲ್ಲಿ ಅದನ್ನು ಕಟ್ಟಬೇಕು. ಇಲ್ಲ ಕೆಲವರು ನೀವು ಹಣವನ್ನು ಇಡುವಂತಹ ಈ ಕ್ಯಾಶ್ ಬಾಕ್ಸ್ ಏನಿದೆ ಅದರಲ್ಲೂ ಕೂಡ ಇಟ್ಕೊಳ್ಳುವಂಥದ್ದು ಇದೆ, ಆದರೆ ಅದು ಕೂಡ ಯು ಆಕೃತಿಯಲ್ಲಿ ಇರಬೇಕಾಗತ್ತೆ. ಇದರಿಂದ ನಿಮ್ಮ ಒಂದು ಮನೆಗಾಗಲಿ ಅಥವಾ ನಿಮ್ಮ ಒಂದು ವ್ಯಾಪಾರಿ ಸ್ಥಳಕ್ಕಾಗಲಿ ಬರುವಂತಹ ಋಣಾತ್ಮಕ ಶಕ್ತಿಗಳೇನಿದೆ, ಈ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಅಲ್ಲಿ ನಿಯಂತ್ರಣಕ್ಕೆ ಒಳಪಡುತ್ತೆ. ಹಾಗಾಗಿ ಈ ಋಣಾತ್ಮಕ ಶಕ್ತಿ ಅಲ್ಲಿ ಜಾಗೃತ ಆಗಲ್ಲ, ಅದನ್ನ ಈ ಕುದುರೆ ಲಾಳ ತಡೆಯತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಜೊತೆಗೆ
ಈ ಕುದುರೆಯ ಓಟ ಎಷ್ಟು ವೇಗವಾಗಿರುತ್ತೆ, ದಣಿವರಿಯದಂತಹ ಒಂದು ಓಟ. ಅದು ಯಾವತ್ತೂ ಕೂಡ ದಣಿವಾಯಿತು, ಆಯಾಸ ಆಯಿತು ಅಂತ ಹೇಳಿ ನಿಲ್ಲಲ್ಲ, ಅಥವಾ ಸುಸ್ತಾಗಿದೆ ಅಂತ ಹೇಳಿ ಕುದುರೆ ಮಲಗಲ್ಲ. ಹಾಗಾಗಿ ಸದಾಕಾಲ ಓಡಲಿಕ್ಕೆ ಸನ್ನದ್ಧವಾಗಿರುವಂಥದ್ದು ಕುದುರೆ. ಅದೇ ರೀತಿ ನಿಮ್ಮ ವ್ಯಾಪಾರ ಕೂಡ ನಾಗಲೋಟದಲ್ಲಿ ನಡೆಯುತ್ತೆ. ಅಂದ್ರೆ ಈ ವ್ಯಾಪಾರ ಅನ್ನುವಂಥದ್ದು ತುಂಬಾ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದೇ ಇರುತ್ತೆ. ಹಾಗಾಗಿನೇ ವ್ಯಾಪಾರಸ್ಥರು ವಿಶೇಷವಾಗಿ ಈ ಕುದುರೆ ಲಾಳವನ್ನ ನೀವು ಸಂಪಾದನೆ ಮಾಡಿ ಅದನ್ನ ನಿಮ್ಮ ವ್ಯಾಪಾರಿ ಸ್ಥಳದಲ್ಲಾಗ್ಲಿ ಮನೆಯಲ್ಲಾಗ್ಲಿ ಕಟ್ಟಬೇಕು ಅನ್ನುವಂಥ ಒಂದು ವಿಚಾರ. ಇಲ್ಲಿ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಒಳಗೆ ಬರುವಂಥದ್ದನ್ನ ತಡೆಯೋದಷ್ಟೇ ಅಲ್ಲ, ಈ ಒಂದು ಕುದುರೆಯಲ್ಲಿ ಲಕ್ಷ್ಮೀನಾರಾಯಣರ ವಾಸ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಈ ಲಾಳ ಅನ್ನುವಂಥದ್ದು ಕಬ್ಬಿಣದಂತ ಮಾಡಿದಂತಹ ಒಂದು ವಸ್ತು. ಆದ್ರಿಂದ ಇಲ್ಲಿ ಶನಿ ಪರಮಾತ್ಮನ ಅನುಗ್ರಹ ಕೂಡ ಇರುತ್ತೆ ಅನ್ನುವಂಥದ್ದು. ಕೆಲವರು ನೋಡಿ ಬಿಸಿನೆಸ್ ಅಲ್ಲಿ ತುಂಬಾ ಕಷ್ಟಪಡ್ತಾರೆ, ಆದರೆ ಲಾಭ ಇರಲ್ಲ. ಆದರೆ ಈ ಕುದುರೆ ಲಾಳದ ಪ್ರಯೋಗದಿಂದ ಕಷ್ಟಪಟ್ಟಷ್ಟು ಕೂಡ ಫಲ ಇದೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ಮಾರ್ವಾಡಿಗಳು ಯಾಕೆ ಅಷ್ಟೊಂದು ಹಣವನ್ನ ಸಂಪಾದನೆ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ ಅವರಲ್ಲಿ ಒಂದು ರಹಸ್ಯವನ್ನ ತಿಳ್ಕೊಂಡಿರುವಂತ ಒಂದು ಅಂಶ ಇದೆ. ಅದೇನಂದ್ರೆ ಸಾಮಾನ್ಯವಾಗಿ ಮಾರ್ವಾಡಿಗಳು ಈ ಕ್ಯಾಶ್ ಬಾಕ್ಸ್ ಅನ್ನ ಅಂದ್ರೆ ತಿಜೋರಿಯನ್ನಾಗ್ಲಿ ಅಥವಾ ಹಣ ಇಡುವಂತಹ ಒಂದು ಪೆಟ್ಟಿಗೆಯನ್ನಾಗ್ಲಿ ಸರಿಯಾದ ದಿಕ್ಕಿನಲ್ಲಿ ಅಂದ್ರೆ ಸಾಮಾನ್ಯವಾಗಿ ಉತ್ತರ ದಿಕ್ಕಿಗೆ ಅವರು ಇಟ್ಕೊಂಡಿರ್ತಾರೆ. ಉತ್ತರ ದಿಕ್ಕು ಕುಬೇರನ ದಿಕ್ಕು. ಹಾಗಾಗಿ ಅವರು ಈ ಗಲ್ಲಾ ಪೆಟ್ಟಿಗೆಯನ್ನ ಉತ್ತರ ದಿಕ್ಕಿಗೆ ಪ್ರತಿಷ್ಠಾಪನೆ ಮಾಡುವಂಥದ್ದು, ಅವರ ಮುಖ ಕೂಡ ಉತ್ತರ ಅಥವಾ ಪೂರ್ವಕ್ಕೆ ಇರುವಂಥದ್ದನ್ನ ನೀವು ಗಮನಿಸಬಹುದು. ಜೊತೆಗೆ ಈ ಕುದುರೆ ಲಾಳದಿಂದ ಅವರು ಏನ್ ಮಾಡ್ತಾರೆ, ಬಹಳ ಚಮತ್ಕಾರಿ ಪ್ರಯೋಗವನ್ನ ಅವರು ಮಾಡುವಂಥದ್ದು ಇದೆ. ಸಾಮಾನ್ಯವಾಗಿ ಇದನ್ನ ಈ ರಹಸ್ಯವನ್ನ ಅವರು ಬೇರೆಯವರಿಗೆ ತಿಳಿಸ್ಕೊಡಲ್ಲ. ಆದರೂ ಕೂಡ ಅವರ ಒಂದು ವ್ಯಾಪಾರದ ರಹಸ್ಯ ಏನಿದೆ ಅಥವಾ ಅವರ ವ್ಯಾಪಾರದ ಧರ್ಮ ಏನಿದೆ ಅದನ್ನ ಅವರು ಅನುಷ್ಠಾನ ಮಾಡ್ಕೊಳ್ತಾರೆ, ಪರಿಪಾಲನೆ ಮಾಡ್ತಾ ಇರ್ತಾರೆ. ಇಲ್ಲಿ ಲಾವಂಚದ ಬೇರನ್ನ ಒಂದು ಬೊಗಸೆಯಷ್ಟು ತೆಗೆದುಕೊಳ್ತಾರೆ, ಹಾಗೆ ಒಂದು ಬೊಗಸೆಯಷ್ಟು ಕೆಂಪು ಗುಲಗಂಜಿಯನ್ನ ಅವರು ತಗೊಳ್ತಾರೆ, ಹಾಗೆ ಬಿಳಿ ಕುದುರೆಯ ಲಾಳವನ್ನ ಅವರು ತರುವಂತದ್ದಿದೆ. ಹಾಗಾಗಿ ಬೇರೆ ಬೇರೆ ರೀತಿಯ ಈ ಕುದುರೆಗಳ ಬಣ್ಣ ಇರುವಂತಹ ಲಾಳ ಆಗಲ್ಲ, ಅದರಲ್ಲೂ ಈ ಶ್ವೇತ ವರ್ಣದ ಅಶ್ವದ ಲಾಳವೇ ಆಗಿರಬೇಕು. ಈ ಮೂರನ್ನು ಕೂಡ ಒಂದು ಕೆಂಪು ವಸ್ತ್ರದಲ್ಲಿ ಬಂಧಿಸಿ ಅದನ್ನ ಅವರು ಗಲ್ಲಾಪೆಟ್ಟಿಗೆಯಲ್ಲಿ ಇಟ್ಕೊಂಡಿರ್ತಾರೆ. ನೀವು ಚಿನ್ನವನ್ನ ಬಿಡಿಸಿಕೊಳ್ಳುವಂತಹ ಸಂದರ್ಭದಲ್ಲಾಗ್ಲಿ ಅಥವಾ ನೀವು ಹಣವನ್ನ ಅವರಿಗೆ ಕೊಟ್ಟಂತಹ ಸಂದರ್ಭದಲ್ಲಾಗ್ಲಿ ಅದನ್ನ ಆ ಗಂಟಿಗೆ ಅವರು ಮುಟ್ಟಿಸಿ ಮನಸ್ಸಿನಲ್ಲಿ ಮತ್ತೆ ಆ ಚಿನ್ನವಾಗ್ಲಿ ಅಥವಾ ಹಣ ಆಗ್ಲಿ ಈ ಒಂದು ತಿಜೋರಿಯಲ್ಲೇ ಬಂದಿರು ಅಥವಾ ಈ ಗಲ್ಲಾಪೆಟ್ಟಿಗೆಯಲ್ಲೇ ಬಂದು ಇಲ್ಲೇ ಇರಬೇಕು ಅಂತ ಹೇಳಿ ಧನಲಕ್ಷ್ಮಿಯನ್ನ ಬೇಡಿಕೊಂಡು ಅದನ್ನ ಕೊಡುವಂಥದ್ದು ಇದೆ. ಹಾಗಾಗಿ ನೀವು ಯಾವುದೇ ವ್ಯವಹಾರವನ್ನ ಮಾಡಿದ್ರೂ ಕೂಡ ಅವರು ಅವರ ಗಲ್ಲಾಪೆಟ್ಟಿಗೆ ಕೈ ಹಾಕಿನೇ ಅವರು ವ್ಯವಹಾರವನ್ನ ಮಾಡುವಂಥದ್ದು. ಇನ್ನೊಮ್ಮೆ ನೀವು ಈ ಮಾರ್ವಾಡಿ ಅಂಗಡಿಗಳಿಗೆ ಹೋದಾಗ ಇಂಥ ಒಂದು ಚಮತ್ಕಾರ ಅಲ್ಲಿ ನಡೆಯುತ್ತಾ ಅನ್ನುವಂಥದ್ದನ್ನ ನೀವು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ. ಆಗ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ವ್ಯಾಪಾರ ಮಾರ್ವಾಡಿಗಳಿಗೆ ಯಾಕೆ ಅಷ್ಟು ಒಲಿದು ಬಂದಿದೆ ಅನ್ನುವಂಥದ್ದು. ಇನ್ನು ಈ ವ್ಯಾಪಾರದ ಮರ್ಮ ಏನಿದೆ ಇದನ್ನ ನೀವು ಮಾಡುವಂತಹ ಸಂದರ್ಭದಲ್ಲಿ ಯಾರಿಗೂ ಕೂಡ ಈ ರಹಸ್ಯವನ್ನ ಹೇಳಬಾರದು. ಒಮ್ಮೆ ನೀವು ಈ ಕುದುರೆ ಲಾಳವನ್ನ, ಲಾವಂಚದ ಬೇರನ್ನ ಹಾಗೆ ಕೆಂಪು ಗುಲಗಂಜಿಯನ್ನ ತಂದಾಗ ಅದನ್ನ ಶುದ್ಧೀಕರಿಸಿ ನೀವೊಬ್ಬರೇ ಇಂಥ ಪ್ರಯೋಗವನ್ನ ಮಾಡಬೇಕು. ಇದನ್ನ ಪ್ರಚಾರ ಮಾಡುವಂಥದ್ದಾಗ್ಲಿ ಅಥವಾ ಈ ಜಾಗದಲ್ಲಿ ಇಟ್ಟಿದ್ದೇನೆ ಅನ್ನುವಂಥ ವಿಚಾರವನ್ನ ಬೇರೆಯವರಿಗೆ ತಿಳಿಸುವಂಥದ್ದನ್ನಾಗ್ಲಿ ಮಾಡಬೇಡಿ. ಇನ್ನು ಪ್ರತಿದಿನ ಈ ಕುದುರೆ ಲಾಳಕ್ಕೆ ನೀವು ಪೂಜೆಯನ್ನು ಮಾಡುವಂಥದ್ದು, ಅದರಲ್ಲೂ ಶುಕ್ರವಾರದ ದಿನ, ಮಂಗಳವಾರದ ದಿನ ಅದಕ್ಕೆ ಸಾಮ್ರಾಣಿ ಧೂಪವನ್ನು ತೋರಿಸುವಂಥದ್ದು ಕೂಡ ಇದೆ. ಇದೆಲ್ಲವನ್ನು ಕೂಡ ಮಾರ್ವಾಡಿಗಳು ಮಾಡ್ತಾ ಇರ್ತಾರೆ. ಹಾಗಾಗಿನೇ ಅವರಿಗೆ ಬಿಸಿನೆಸ್ ಅನ್ನುವಂಥದ್ದು ಕೈ ಹಿಡಿಯುತ್ತೆ. ಯಾರೂ ಕೂಡ ಸರ್ಕಾರಿ ಉದ್ಯೋಗಕ್ಕೆ ಅವರು ಹೋಗಲ್ಲ. ಯಾರೂ ಕೂಡ ಅವರು ಒಂದು ಸಂಸ್ಥೆಯಲ್ಲಿ ಉದ್ಯೋಗ ಮಾಡಬೇಕು, ಬೇರೆಯವರ ಕೈ ಕೆಳಗೆ ಇರಬೇಕು ಅನ್ನುವಂತಹ ವಿಚಾರ ಅವರ ಮನಸ್ಸಿಗೆ ಬರಲ್ಲ. ಯಾರು ನೋಡಿದ್ರೂ ಕೂಡ ವ್ಯಾಪಾರ, ವ್ಯವಹಾರ, ಸ್ವಂತ ಬಿಸಿನೆಸ್ ಇಂಥದ್ರಲ್ಲೇ ಇರ್ತಾರೆ. ಹಾಗಾಗಿ ಅವರಿಗೆ ನಷ್ಟ ಅನ್ನುವಂಥದ್ದು ಆಗಲ್ವಾ ಆ ಒಂದು ಪ್ರಶ್ನೆ ನಮಗೆ ಬರುತ್ತೆ. ಎಲ್ಲೂ ಕೂಡ ಅವರಿಗೆ ನಷ್ಟ ಆಯಿತು ಅನ್ನುವಂಥ ಬಾಪ್ತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಧನಲಕ್ಷ್ಮಿಯನ್ನ ಆ ರೀತಿ ಬಂಧಿಸಿ ಇಟ್ಕೊಂಡಿರ್ತಾರೆ. ಇದು ಒಂದು ಸಣ್ಣ ಮಟ್ಟದಲ್ಲಿ ಒಂದು ಪ್ರಯೋಗ. ಹಾಗಾಗಿನೇ ನೀವು ಕೂಡ ವ್ಯಾಪಾರಸ್ಥರಾಗಿದ್ರೆ, ವ್ಯವಹಾರಸ್ಥರಾಗಿದ್ರೆ ಅಥವಾ ಯಾವುದೇ ರೀತಿಯ ಬಿಸಿನೆಸ್ ಮಾಡುವಂಥವ್ರು, ಹಳ್ಳಿಗಾಡಿನಲ್ಲಿ ಈ ಡೈರಿಗೆ ಹಾಲು ಹಾಕುವಂಥವ್ರು ಸೇರಿದಾಗೆ ಸಣ್ಣ ಪುಟ್ಟ ವ್ಯವಹಾರಗಳನ್ನ ಮಾಡುವಂಥವ್ರು ಕೂಡ ಈ ಒಂದು ಪರಿಹಾರ ಕ್ರಮವನ್ನ ಅನುಸರಣೆ ಮಾಡಿ ನಿಮಗೂ ಕೂಡ ಮಹಾಲಕ್ಷ್ಮಿ ಒಲಿದು ಬರ್ತಾಳೆ. ಹಾಗಾಗಿ ಮಹಾಲಕ್ಷ್ಮಿ ನಿಮಗೂ ಕೂಡ ಒಲಿದು ಬರಬೇಕು ಅಂತ ಹೇಳಿದ್ರೆ ಈ ರಹಸ್ಯಕ್ಕೆ ನೀವು ಒಂದು ಲೈಕ್ ಅನ್ನ ಕೊಡಿ. ಹಾಗೆ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡಿಕೊಂಡು ಒಂದು ಕಮೆಂಟ್ ಮಾಡಿ.
ಅಲ್ಲಿ ನಿಮಗೆ ನಿಜವಾದಂತಹ ಭಾವ ನಿಮ್ಮ ವ್ಯಾಪಾರಿ ಧರ್ಮದಲ್ಲಿರುತ್ತೆ. ಹಾಗೆ ವ್ಯಾಪಾರ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಲಿ ಅನ್ನುವಂಥ ಒಂದು ಮನಸ್ಥಿತಿ ನಿಮಗಿದೆ ಅನ್ನುವಂಥದ್ದು ಇದರಿಂದ ಗೊತ್ತಾಗುತ್ತೆ. ಹಾಗಾಗಿ ನಿಮ್ಮ ಇನ್ವಾಲ್ವ್ಮೆಂಟ್ ಲೆವೆಲ್ ಎಷ್ಟಿದೆ ಅನ್ನುವಂಥದ್ದನ್ನ ನಿಮ್ಮ ಈ ಕಮೆಂಟ್ ತಿಳಿಸತ್ತೆ. ಹಾಗಾಗಿನೇ ಪ್ರತಿನಿತ್ಯ ಇಂತಹ ವಿಶೇಷವಾದಂತಹ ವಿಚಾರಗಳನ್ನ ಕೇಳಿದಾಗ ನೀವು ತುಂಬಾ ಸಂತೋಷದಿಂದ ಪ್ರತಿಕ್ರಿಯಿಸುವಂಥದ್ದು ನಿಮ್ಮ ಒಂದು ವ್ಯಾಪಾರಿ ಧರ್ಮ. ಅದು ವ್ಯವಹಾರದಲ್ಲಿರುವಂತಹ ಉತ್ತಮವಾದಂತಹ ಒಂದು ವ್ಯಕ್ತಿತ್ವ. ಇಂಥದ್ದನ್ನ ನೀವು ರೂಢಿಸ್ಕೊಳ್ಳಿ. ಮಹಾಲಕ್ಷ್ಮಿ ಖಂಡಿತ ನಿಮ್ಮ ಕೈ ಹಿಡಿತಾಳೆ. ನಿಮ್ಮ ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರಗಳು ಚಟುವಟಿಕೆಗಳು ಹಣಕಾಸಿನ ಲೇವಾದೇವಿ ವ್ಯವಹಾರಗಳು ಯಾವುದೇ ಇದ್ರೂ ಕೂಡ ಅದು ನಿಮಗೆ ಉತ್ತರೋತ್ತರವಾಗಿ ಶ್ರೇಯಸ್ಸನ್ನು ತಂದುಕೊಡುತ್ತೆ. ಮಹಾಲಕ್ಷ್ಮಿ ಅನುಗ್ರಹ ತಮ್ಮೆಲ್ಲರಿಗೂ ಕೂಡ ಸದಾ ಸರ್ವದಾ ಪ್ರಾಪ್ತಿಯಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ಈ ದಿನ ನಿಮ್ಮ ಅಪೇಕ್ಷೆಯಂತೆ ಯಶಸ್ಸನ್ನು ಪಡ್ಕೊಳ್ಳುವಂತಹ ದಿನ. ಹಾಗೆ ಈ ದಿನ ಯಾವುದೇ ಒಂದು ಒತ್ತಡದ ಪರಿಸ್ಥಿತಿ ಇದ್ರೂ ಕೂಡ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತೀರಿ. ಹಾಗಾಗಿನೇ ನಿಮ್ಮ ಅನುಭವ ಈ ದಿನ ನಿಮ್ಮನ್ನು ಒಂದು ಸಮಸ್ಯೆಯಿಂದ ಪಾರು ಮಾಡುತ್ತೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಕಾರ್ಯಕ್ಷಮತೆಯಿಂದ ಎಲ್ಲರನ್ನೂ ಕೂಡ ಮೆಚ್ಚಿಸುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಮಾತು ಕೂಡ ಈ ದಿನ ತುಂಬ ಆಕರ್ಷಣೀಯವಾಗಿರುವಂಥದ್ದು. ಹೊಸ ಸಂಬಂಧಗಳು ಈ ಸಂದರ್ಭದಲ್ಲಿ ಬೆಳವಣಿಗೆ ಆಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರ ಸಹಾಯದಿಂದ ಸಾಲದ ಸಮಸ್ಯೆಯಿಂದ ಹೊರಬರುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ಈ ದಿನದಲ್ಲಿ ಯಾರೊಂದಿಗಾದರೂ ವಿವಾದಗಳು ಅನ್ನುವಂಥದ್ದು ಭಿನ್ನಾಭಿಪ್ರಾಯಗಳು ಅನ್ನುವಂಥದ್ದು ಇದ್ದರೆ ಅದನ್ನು ಕೂಡ ಬಹಳ ಚೆನ್ನಾಗಿ ಪರಿಹಾರ ಮಾಡ್ಕೊಳ್ತೀರಿ. ಅಷ್ಟರ ಮಟ್ಟಿಗೆ ನಿಮ್ಮ ಕಮ್ಯುನಿಕೇಷನ್ ಇರುತ್ತೆ, ದೂರದೃಷ್ಟಿ ಇರುತ್ತೆ. ಹಾಗಾಗಿನೇ ಈ ದಿನ ಎಲ್ಲೂ ಕೂಡ ತಪ್ಪಾಗಿದೆ, ಎಲ್ಲೋ ನಷ್ಟ ಆಗಿದೆ ಅನ್ನುವಂಥ ಬಾಪ್ತು ಈ ದಿನ ನಿಮ್ಮ ಗಮನಕ್ಕೆ ಬರಲ್ಲ. ಹಾಗೆ ಈ ದಿನ ನಿಮ್ಮ ನಡತೆಯಲ್ಲಿ ಸಹನೆ ಇದೆ, ಮಾತಿನಲ್ಲಿ ಒಂದು ರೀತಿಯಲ್ಲಿ ಸಂಯಮ ಇದೆ. ಅದಕ್ಕಾಗಿಯೇ ನೀವು ಆಯ್ಕೆ ಮಾಡಿಕೊಂಡಂತಹ ವಿಚಾರಗಳು ಯಾವುದೇ ಇದ್ರೂ ಅದರಲ್ಲಿ ತುಂಬ ಯಶಸ್ಸಿದೆ, ಲಾಭ ಇದೆ, ಅನುಕೂಲ ಇದೆ. ಹಾಗೆ ಈ ದಿನ ವೃತ್ತಿಪರವಾದಂಥ ವ್ಯವಹಾರಗಳಲ್ಲಿ ತುಂಬ ಅನುಕೂಲಕರವಾದಂಥ ಒಂದು ವಾತಾವರಣ ಇರುವಂಥದ್ದು ಇದು ಬಹಳ ಮುಖ್ಯ. ನಾವು ಕೆಲಸ ಮಾಡುವಂಥ ಜಾಗ, ವ್ಯಾಪಾರ ಮಾಡುವಂಥ ಸ್ಥಳ ನಮಗೆ ತುಂಬ ಒಂದು ರೀತಿಯಲ್ಲಿ ಅನುಕೂಲಕರವಾಗಿರಬೇಕು, ಕಂಫರ್ಟಬಲ್ ಆಗಿರಬೇಕು. ಅಂತಹ ಸನ್ನಿವೇಶಗಳು ಈ ದಿನ ಒದಗಿ ಬರುವಂಥದ್ದು ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ಮಾತಿನ ಮೌಲ್ಯ ಯಾರಿಗೆ ತಿಳಿಯಲ್ಲ ಅವರೆದುರಿಗೂ ಈ ದಿನ ಮೌನವಾಗಿರುವಂಥದ್ದು ಉತ್ತಮ. ಹಾಗಾಗಿ ನಿಮ್ಮ ಮಾತು ಈ ದಿನ ವಿಶೇಷವಾದಂಥ ಸ್ಥಾನವನ್ನು ಹೊಂದಿರುವಂಥದ್ದು. ಮಾತಿಗೆ ಒಂದು ಮೌಲ್ಯ ಇದೆ, ತೂಕ ಇದೆ. ಹಾಗಾಗಿನೇ ಈ ದಿನ ಪರಿಸ್ಥಿತಿಯನ್ನು ನೋಡಿಕೊಂಡು ನಿಮ್ಮ ಅಭಿಪ್ರಾಯವನ್ನು ತಿಳಿಸುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಶುಭ ಫಲಗಳು ದೊರೆಯುವಂಥ ದಿನ. ನಿಮ್ಮ ಕೆಲಸದಿಂದ, ನಿಮ್ಮ ಒಂದು ವಿಚಾರದಿಂದ, ನಿಮ್ಮ ಚಟುವಟಿಕೆಯಿಂದ ಈ ದಿನ ನಿಮ್ಮ ಮನಸ್ಸಿಗೆ ತುಂಬ ಸಂತೋಷ ಉಂಟಾಗುವಂಥದ್ದು ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ಗೆಳೆಯರ ಆಗಮನ ಇರ್ಬೋದು, ಅವರ ಭೇಟಿ ಇರ್ಬೋದು, ಅವರಿಂದ ನೀವು ಪಡ್ಕೊಳ್ಳುವಂಥ ಒಂದು ಸಲಹೆ ಇಲ್ಲ ಸಹಕಾರ ಯಾವುದೇ ರೀತಿಯಲ್ಲಿದ್ದರೂ ಕೂಡ ಅದು ನಿಮಗೆ ಅನುಕೂಲವನ್ನು ತರುತ್ತೆ, ಬಹಳ ಸೂಕ್ತವಾಗಿ ಇರುವಂಥದ್ದು. ಹಾಗಾಗಿನೇ ಭಗವಂತ ಕೂಡ ಈ ದಿನ ಅನುಗ್ರಹಪೂರ್ವಕವಾಗಿ ಕೆಲವೊಬ್ಬರನ್ನು ನಿಮ್ಮ ಒಂದು ವ್ಯವಹಾರದಲ್ಲಿ ಕಳಿಸ್ಕೊಡ್ತಾನೆ. ಹಾಗಾಗಿ ಹೊಸಬರ ಪರಿಚಯ ಆಗುತ್ತೆ. ಹಾಗೆ ನಿಮ್ಮ ವ್ಯಾಪಾರ ವ್ಯವಹಾರಗಳ ವಿಸ್ತರಣೆಯ ಸಂಬಂಧ ಕೂಡ ಈ ದಿನ ತುಂಬ ಪ್ರಯತ್ನಗಳು ಕೂಡ ಇರುತ್ತೆ. ಅದೆಲ್ಲವೂ ನಿಮಗೆ ಈ ದಿನ ಒಂದು ರೀತಿಯಲ್ಲಿ ಧನಾತ್ಮಕ ಶಕ್ತಿಯಾಗಿ ಪರಿವರ್ತನೆ ಆಗುವಂಥದ್ದು. ಹಾಗಾಗಿ ಎಷ್ಟೋ ದಿನದಿಂದ ನೀವು ಪ್ರಯತ್ನ ಪಡ್ತಾ ಇದ್ದಂತಹ ವಿಚಾರಗಳು ಅಲ್ಲೇ ಇದೆ, ಆದರೆ ಈ ದಿನ ಮಾತ್ರ ಸ್ವಲ್ಪ ಮುಂದಕ್ಕೆ ಜರುಗುವಂಥದ್ದು, ಪ್ರಗತಿದಾಯಕವಾಗಿರುವಂಥ ಒಂದು ಫಲಿತಾಂಶವನ್ನು ನೋಡ್ತೀರಿ. ಹಾಗೆ ಈ ದಿನ ಉದ್ಯೋಗಿಗಳಿಗೂ ಕೂಡ ತುಂಬ ಅನುಕೂಲ ಇದೆ, ಮೇಲಧಿಕಾರಿಗಳ ಬೆಂಬಲ ಇದೆ, ಸಹೋದ್ಯೋಗಿಗಳ ಒಂದು ಸಹಮತದಲ್ಲಿ ಈ ದಿನ ಕೆಲಸ ಮಾಡುವಂಥದ್ದು ಇದೆ. ಹಾಗಾಗಿನೇ ಈ ದಿನ ವ್ಯಾಪಾರ ವ್ಯವಹಾರಗಳು ನಿರೀಕ್ಷಿತ ಮಟ್ಟದಲ್ಲಿ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಸಂಗಾತಿಯ ವಿಚಾರವಾಗಿ ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಳ್ಳುವಂಥ ಸಾಧ್ಯತೆ ಕೂಡ ಈ ದಿನ ಇರುತ್ತೆ. ಹಾಗೆ ಈ ದಿನ ಎಲ್ಲರನ್ನೂ ಕೂಡ ಖುಷಿಯಾಗಿಡುವಂಥದ್ದು ಯಾರಿಂದಲೂ ಸಾಧ್ಯ ಇಲ್ಲ, ಅದು ತಮಗೂ ಗೊತ್ತಿದೆ. ಆದರೆ ಎಲ್ಲರೊಂದಿಗೆ ಖುಷಿಯಾಗಿರಲಿಕ್ಕೆ ಎಲ್ಲರಿಗೂ ಸಾಧ್ಯ ಇದೆ. ಆ ಒಂದು ನಿಟ್ಟಿನಲ್ಲಿ ಈ ದಿನ ಖುಷಿಯಾಗಿರಿ, ನಗ್ನಾಗ್ತಾ ಇರಿ. ಏನೇ ಫಲಿತಾಂಶ ಬಂದರೂ ಕೂಡ ಅದು ಭಗವಂತ ನಿಮಗೆ
ಕೊಟ್ಟಿರುವಂಥ ಒಂದು ಫಲಿತಾಂಶ ಅದು ಭಗವಂತನ ಅರೇಂಜ್ಮೆಂಟ್ಸ್ ಅದು. ಹಾಗಾಗಿನೇ ಯಾರಿಗೆ ಏನು ಕೊಡಬೇಕು, ಎಷ್ಟು ಕೊಡಬೇಕು, ಯಾವಾಗ ಕೊಡಬೇಕು, ಯಾವ ಮೂಲದಲ್ಲಿ ಕೊಡಬೇಕು, ಯಾವ ರೀತಿಯಲ್ಲಿ ಕೊಡಬೇಕು ಎಲ್ಲವೂ ಕೂಡ ಭಗವಂತನಿಂದ ನಿರ್ಧಾರ ಆಗಿರುವಂಥದ್ದು. ಹಾಗಾಗಿ ಈ ದಿನ ಫಲಾಫಲಗಳ ಬಗ್ಗೆ ಯೋಚನೆ ಮಾಡಬೇಡಿ, ನಿಮ್ಮ ಕರ್ತವ್ಯವನ್ನು ಮಾತ್ರ ಈ ದಿನ ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಗಣಪತಿಯನ್ನು ನೀವು ಧ್ಯಾನ ಮಾಡಿ, ಗಣಪತಿಯ ಪೂಜೆ ಮಾಡಿ, ಸಾಧ್ಯ ಆದರೆ ಗಣಪತಿಗೆ 21 ಗರಿಕೆಗಳನ್ನು ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳಿ. ಎಲ್ಲ ಕೂಡ ನಿಮಗೆ ಯಶಸ್ವಿಯಾಗಿ ನಡೆಯುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿಯವರಿಗೆ ಈ ದಿನದಲ್ಲಿ ಕೆಲವು ವಿಚಾರಗಳಲ್ಲಿ ಮಿಶ್ರ ಫಲಗಳಿರುವಂಥದ್ದು. ನೀವು ಎಷ್ಟೇ ಮುತುವರ್ಜಿಯಿಂದ ಇರಿ, ಎಷ್ಟೇ ಕಾಳಜಿ ಇರಲಿ, ಎಷ್ಟೇ ಒಂದು ಪ್ರಿಕಾಷನ್ಸ್ ತೆಗೆದುಕೊಂಡರೂ ಕೂಡ ಕೆಲವು ವಿಚಾರಗಳಲ್ಲಿ ನಷ್ಟ ಸೋಲು ಅನ್ನುವಂಥದ್ದು ಇದ್ದೇ ಇರುತ್ತೆ. ಹಾಗೆ ಈ ದಿನ ವಿಚಾರವನ್ನಾಗಲಿ ಸರಿಯಾಗಿ ಗುರುತಿಸ್ಕೊಳ್ಳಲ್ಲ. ಹಾಗಾಗಿ ಅರ್ಧಂಬರ್ಧ ತಿಳ್ಕೊಂಡು ಆ ಒಂದು ಅರ್ಧಂಬರ್ಧ ಜ್ಞಾನದಿಂದಲೇ ಕೆಲಸವನ್ನು ಮುಂದುವರಿಸುವಂಥದ್ದು ಇದೆ. ಇದು ಕೂಡ ನಿಮಗೆ ಅರ್ಧಂಬರ್ಧ ಫಲಿತಾಂಶವನ್ನು ತರುವಂಥದ್ದು. ಹಾಗಾಗಿ ಯಾವುದೇ ವಿಚಾರ ಆದರೂ ಕೂಡ ಅದರ ಬಗ್ಗೆ ಪೂರ್ಣವಾಗಿ ತಿಳ್ಕೊಳ್ಳಿ, ಒಂದು ಅಧ್ಯಯನ ಮಾಡಿ, ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ತಗೊಳ್ಳಿ, ನಂತರದಲ್ಲಿ ಆ ವಿಚಾರವನ್ನು ನೀವು ಮುಂದುವರಿಸಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ನೀವು ಕ್ರಮಿಸುವಂತಹ ದಾರಿ ಏನಾದರೂ ಹೊಸದಾಗಿದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗಾಗಿನೇ ಈ ದಿನ ಹೊಸದಾಗಿ ಆರಂಭ ಮಾಡುವಂಥ ವ್ಯಾಪಾರಿ ಚಟುವಟಿಕೆಗಳಾಗಲಿ, ಯಾವುದೇ ರೀತಿಯ ಪ್ರಯತ್ನ ಆಗಲಿ, ಅದು ತಿಳುವಳಿಕೆಗೆ ಸಂಬಂಧಪಟ್ಟಿರಬೇಕು. ಒಂದಲ್ಲ 2 ಸಲ ಯೋಚನೆ ಮಾಡಿ ನೀವು ಮುಂದುವರಿಯುವಂಥದ್ದು ಉತ್ತಮ. ಯಾರನ್ನು ನಂಬಿ ಮೋಸ ಹೋಗಬೇಡಿ, ಯಾರದ್ದೋ ಭರವಸೆಯ ಮಾತಿಗೆ ಈ ದಿನ ನೀವು ಸೊಪ್ಪು ಹಾಕಬೇಡಿ. ಹಾಗಾಗಿ ಸ್ವಂತ ನಿರ್ಧಾರದಿಂದ, ಸ್ವಂತ ಬಲದಿಂದ ಈ ದಿನ ನೀವು ಮುಂದುವರಿಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ವಾತಾವರಣ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಎಲ್ಲ ಒಂದು ಕಡೆ ಮನಸ್ಸಿಗೆ ಹಿಂಸೆ, ಏನೋ ಒತ್ತಡ ಇರುವಂಥದ್ದು. ಹಾಗೆ ನೀವು ಮಾಡಿರುವಂಥ ಕೆಲವು ತಪ್ಪುಗಳು ಈ ದಿನ ನಿಮ್ಮ ಗಮನಕ್ಕೆ ಬರುತ್ತೆ. ಇದು ಪಶ್ಚಾತ್ತಾಪಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಮುಂದೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಆಗಲಿ ಅಥವಾ ಮುಂದೆ ಆಗುವಂಥ ದೊಡ್ಡ ಅನಾಹುತವನ್ನಾಗಲಿ ಈ ದಿನ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅಷ್ಟು ವಿವೇಚನೆ ಇದೆ. ಆದರೆ ಈ ಸಮಯ ಪ್ರಜ್ಞೆ ಅನ್ನುವಂಥದ್ದು ಈ ದಿನ ಬಹಳಷ್ಟು ಮಟ್ಟಿಗೆ ನಿಮ್ಮ ಸಮಸ್ಯೆಯನ್ನು ನಿವಾರಣೆ ಮಾಡುವಂಥದ್ದಾಗತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ವಿಚಾರದಲ್ಲೂ ಕೂಡ ಕೋಪ ಮಾಡಿಕೊಳ್ಬೇಡಿ. ಸ್ವಲ್ಪ ಪ್ರಶಾಂತವಾಗಿರುವಂಥ ಒಂದು ಅಭ್ಯಾಸವನ್ನು ಮಾಡಬೇಕು. ಇದೇ ಈ ದಿನ ನಿಮಗಿರುವಂಥ ಒಂದು ಎಕ್ಸರ್ಸೈಸ್ ಅದು. ಹಾಗಾಗಿ ಇಲ್ಲಿ ಕ್ರೋಧ ಅನ್ನುವಂಥದ್ದು ಅದರ ಮೊದಲನೆಯ ವಿಪರಿಣಾಮ ಅಂತ ಹೇಳಿದ್ರೆ ಅದು ವಿವೇಕ ನಾಶ. ಹಾಗಾಗಿ ಕ್ರೋಧದಿಂದ, ಕೋಪದಿಂದ ನಿಮ್ಮ ವಿವೇಕ ನಾಶ ಆಗುತ್ತೆ. ಇದರಿಂದ ಒಂದು ಮನಸ್ತಾಪಗಳಾಗುವಂಥದ್ದು, ಸಂಬಂಧಗಳಲ್ಲಿ ಬಿರುಕು ಬಿಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ನಿಮ್ಮ ಮಾತನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಕರ್ಕಾಟಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಹಾಗೆ ನಿಮ್ಮ ಹೊಸ ಕಾರ್ಯಕ್ಷೇತ್ರ ಇರ್ಬೋದು, ನಿಮ್ಮ ಜವಾಬ್ದಾರಿ ಇರ್ಬೋದು, ಈ ದಿನ ನಿಮ್ಮನ್ನು ತುಂಬ ನಿರುತ್ಸಾಹಗೊಳಿಸುವಂಥದ್ದು. ಏಕೆಂದರೆ ಆ ಉದ್ಯೋಗದಲ್ಲಿ ನಿಮಗೆ ಸರಿಯಾದ ಮಾರ್ಗದರ್ಶನ ಇಲ್ಲ. ಹಾಗೆ ಆ ಕೆಲಸವನ್ನು ಮಾಡಲಿಕ್ಕೆ ಸರಿಯಾದಂತಹ ಒಂದು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಇದರಿಂದ ಮನಸ್ಸಿಗೆ ಸ್ವಲ್ಪ ಬೇಸರ ಆಗುವಂಥದ್ದು. ಹಾಗೆ ಈ ಕೆಲಸ ಕಾರ್ಯಗಳನ್ನು ಮುಂದಕ್ಕೆ ಹಾಕುವಂಥ ಒಂದು ಸ್ವಭಾವ ಕೂಡ ಈ ದಿನ ಇರುತ್ತೆ. ಹಾಗಾಗಿನೇ ಯಾವುದೇ ಕೆಲಸದಲ್ಲೂ ಕೂಡ ಈ ದಿನ ನಿಮಗೆ ಪೂರ್ಣ ಫಲ ಸಿಕ್ಕಲ್ಲ, ಪೂರ್ಣವಾದ ಸಂತೋಷ ಕೂಡ ಇಲ್ಲ. ಹಾಗೆ ಕೆಲವೊಂದು ಅನಾರೋಗ್ಯ ಪರಿಸ್ಥಿತಿಗಳು ನಿಮಗೆ ಸ್ವಲ್ಪ ನೋವನ್ನು ಉಂಟು ಮಾಡುವಂಥದ್ದು ಇದೆ. ಹಾಗಾಗಿ ಎಡವಿದ ಕಾಲನ್ನೇ ಪದೇ ಪದೇ ಎಡುವಂಥದ್ದು ಜಾಯಮಾನ. ಆ ರೀತಿಯಲ್ಲಿ ಈ ದಿನ ಕಷ್ಟದ ಮೇಲೆ ಕಷ್ಟ ಬರುವಂಥ ಸಾಧ್ಯತೆ ಇದೆ. ಇದು ಮನಸ್ಸನ್ನು ವಿಚಲಿತರನ್ನಾಗಿಸ್ಬಿಡುತ್ತೆ. ಹಾಗಾಗಿ ಒಂದು ಕೆಲಸದಲ್ಲಿ ಏಕಾಗ್ರತೆ ಇಲ್ಲ. ಒಬ್ಬರನ್ನು ಕಂಡು ನೇರವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ದೃಷ್ಟಿಸಿ ನೋಡಿ ಮಾತಾಡುವಂಥ ಒಂದು ವ್ಯವಧಾನ ಇಲ್ಲ. ಹಾಗಾಗಿ ಪ್ರತಿಯೊಂದರಲ್ಲೂ ಕೂಡ ಈ ದಿನ ತಪ್ಪಿಸಿಕೊಳ್ಳುವಂಥದ್ದು ಅಥವಾ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳುವಂಥದ್ದು ಇರುತ್ತೆ. ಹಾಗಾಗಿ ಈ ಮಾತು ಈ ದಿನ ಸ್ವಲ್ಪ ಕಠೋರವಾಗಿ ಇರುವಂಥದ್ದು. ಬೇರೆ ಯಾರೂ ಕೂಡ ನಿಮ್ಮ ಬಗ್ಗೆ, ನಿಮ್ಮ ವ್ಯವಹಾರದ ಬಗ್ಗೆ ಮಾತಾಡಬಾರ್ದು. ಅವರನ್ನು ವಿಶೇಷವಾಗಿ ಬಾಯಿ ಮುಚ್ಚಿಸ್ಬಿಡ್ತೀರಿ. ಕಮ್ಯುನಿಕೇಷನ್ ಈ ದಿನ ಚೆನ್ನಾಗಿದೆ, ಆದರೆ ಸದ್ಬಳಕೆ ಮಾಡಿಕೊಳ್ಳಿ. ಇನ್ನು
ಈ ದಿನದಲ್ಲಿ ವಿಶೇಷವಾಗಿ ನಿಮ್ಮ ಕೈಯಲ್ಲಿರುವಂತಹ ಜವಾಬ್ದಾರಿಯನ್ನು ಪೂರೈಸುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಬೇಕಾಗತ್ತೆ. ಅದಕ್ಕಾಗಿಯೇ ಈ ದಿನ ಹೊಸ ಕೆಲಸಗಳನ್ನು ಆರಂಭ ಮಾಡಬೇಡಿ, ಬೇರೆಯವರ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಬೇಡಿ. ಹಾಗಾಗಿ ನಿಮ್ಮನ್ನು ನೀವು ಈ ದಿನ ಮ್ಯಾನೇಜ್ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನ ಮನೆಯ ಒಳಗೆ ಏನಾದರೂ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದರೆ ಅದನ್ನು ಆಗಲೇ ಉಪಶಮನ ಮಾಡಿಕೊಳ್ಳುವಂಥದ್ದು ಉತ್ತಮ. ಹಾಗಾಗಿ ಸಮಸ್ಯೆಯನ್ನು ಬೆಳೀಲಿಕ್ಕೆ ಬಿಡಬೇಡಿ, ಸೂಕ್ತವಾದಂತಹ ಪರಿಹಾರವನ್ನು ಅಲ್ಲೇ ಕಂಡುಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ, ಅದರಲ್ಲೂ ತುಂಬ ತಿಳುವಳಿಕೆ ಇರುವಂಥ ದಿನ, ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಇರುವಂಥ ಸಂದರ್ಭ ಕೂಡ ಇದೆ. ಏಕೆಂದರೆ ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಎಲ್ಲರೊಂದಿಗೆ ಈ ದಿನ ಹೊಂದಾಣಿಕೆಯ ವ್ಯವಹಾರಗಳನ್ನು ಮಾಡ್ತೀರಿ. ಎಲ್ಲಿ ಮೇಲು ಕೀಳು ಅನ್ನುವಂಥದ್ದಿದೆ, ಎಲ್ಲಿ ಸರಿ ತಪ್ಪು ಅನ್ನುವಂಥದ್ದಿದೆ, ಇಂಥದ್ದನ್ನು ಬಹಳ ಪ್ರಬುದ್ಧವಾಗಿ ಈ ದಿನ ತೀರ್ಮಾನ ಮಾಡುವಂಥದ್ದು ಇದೆ. ಹಾಗಾಗಿನೇ ಈ ದಿನದ ವ್ಯವಹಾರಗಳ ಆಯ್ಕೆ ಉತ್ಕೃಷ್ಟವಾಗಿರುತ್ತೆ. ನಿಮ್ಮ ಸ್ನೇಹಿತರ ಆಯ್ಕೆ ಕೂಡ ಈ ದಿನ ಬಹಳಷ್ಟು ಚೆನ್ನಾಗಿರುತ್ತೆ. ಹಾಗೆ ನಿಮಗೆ ಯಾರು ನಂಬಿಕಸ್ಥರಿದ್ದಾರೆ, ನಿಮಗೆ ಯಾರ ಮೇಲೆ ವಿಶ್ವಾಸ ಇದೆ ಅಂಥವರನ್ನೇ ಈ ದಿನ ಹೆಚ್ಚು ನಂಬಿಕೊಳ್ಳುವಂಥದ್ದು, ಅವರ ಮೇಲೆ ತುಂಬ ಡಿಪೆಂಡ್ ಆಗುವಂಥ ಸಾಧ್ಯತೆಗಳು ಈ ದಿನ ಇರುತ್ತೆ. ಏಕೆಂದರೆ ನಿಮ್ಮ ವ್ಯವಹಾರದಲ್ಲಿ ನಿಮ್ಮ ಜೊತೆಗೆ ಇನ್ನೊಂದು ಕೈ ಸೇರಬೇಕು. ಅದಕ್ಕಾಗಿಯೇ ಅಂಥ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರದಲ್ಲಿ ಹುಡುಕಾಟದಲ್ಲೂ ಕೂಡ ಈ ದಿನ ಸಕ್ಸಸ್ಸನ್ನು ಕಾಣ್ತೀರಿ. ಇನ್ನು ಈ ದಿನ ಮಾನಸಿಕವಾಗಿ ತುಂಬ ಪ್ರಬುದ್ಧವಾಗಿರುವಂಥದ್ದು, ಮಾನಸಿಕ ಆರೋಗ್ಯ ಚೆನ್ನಾಗಿದೆ, ಮನಸ್ಸಿನಲ್ಲಿ ಒಂದು ಶಾಂತಿ ನೆಮ್ಮದಿ ಅನ್ನುವಂಥದ್ದು ಇದೆ. ಇದು ನಿಮ್ಮಲ್ಲಿ ಒಂದು ಒಳ್ಳೆಯ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವಂಥದ್ದು, ಆತ್ಮವಿಶ್ವಾಸವನ್ನು ಕುದುರಿಸುವಂಥ ಒಂದು ಕೆಲಸಗಳು ಈ ದಿನ ಆಗುತ್ತೆ. ಹಾಗೆ ಈ ದಿನ ವಿಶೇಷವಾಗಿ ನಿಮಗೆ ತುಂಬ ಉತ್ಸಾಹ ಇರುವಂಥದ್ದು, ತುಂಬ ಎನರ್ಜಿ ಇದೆ. ಹಾಗಾಗಿನೇ ಯಾವುದೇ ಒಂದು ಕಾರ್ಯಗಳು ಕೂಡ, ಅದರಲ್ಲೂ ಅರ್ಧಂಬರ್ಧ ಆಗಿರುವಂತಹ ಕಾರ್ಯಗಳು ಬಹಳ ವಿಶೇಷ ರೀತಿಯಲ್ಲಿ ಮುಂದುವರಿಯುತ್ತೆ. ಇನ್ನು ಕಾನೂನು ಕಟ್ಟಳೆಗಳ ವಿಚಾರದಲ್ಲೂ ಕೂಡ ಈ ದಿನ ತುಂಬ ಪ್ರಬುದ್ಧರಾಗಿರ್ತೀರಿ. ಎಲ್ಲೂ ಕೂಡ ನಿಮಗೆ ಸೋಲು ಅನ್ನುವಂಥದ್ದು ಇರಲ್ಲ. ಜೊತೆಗೆ ಯಾವುದೇ ಒಂದು ಕೆಲಸದಲ್ಲೂ ಕೂಡ ನಿಮ್ಮ ಸ್ತ್ರೀ ವರ್ಗದವರಿಂದ, ನಿಮ್ಮ ಸಂಗಾತಿಯಿಂದ, ನಿಮ್ಮ ಪ್ರೀತಿ ಪಾತ್ರರಿಂದ ತುಂಬ ವಿಶೇಷವಾದಂಥ ನೆರವು ಒದಗಿ ಬರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವ ಪಾರ್ವತಿಯರ ದರ್ಶನ ಮಾಡಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಭರವಸೆಯುಳ್ಳಂಥ ದಿನ. ಯಾರದ್ದೋ ಒಂದು ಮಾತು, ಯಾರದ್ದೋ ಒಂದು ಸಹಾಯ ನಿಮಗೆ ತುಂಬ ಭರವಸೆಯನ್ನು ತರುತ್ತೆ. ಹಾಗಾಗಿನೇ ಈ ದಿನ ಜೀವನದಲ್ಲಿ ಇನ್ನೂ ಬದುಕಬೇಕು, ಇನ್ನೂ ಸಾಧನೆ ಮಾಡಬೇಕು ಅನ್ನುವಂಥ ವಿಚಾರ ಮನಸ್ಫೂರ್ತಿ ಇರುವಂಥದ್ದು. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಅಂತೆ, ಇನ್ನು ಆದರ್ಶ ಇಲ್ಲದೆ ಸತ್ತರೆ ಬದುಕಿಗೆ ಅವಮಾನ ಅಂತೆ. ಅಂಥ ಒಂದು ನಿರ್ಧಾರ ಈ ದಿನ ಆಗುವಂಥದ್ದು. ಹಾಗಾಗಿ ಹುಟ್ಟಿರುವಂಥದ್ದು ಸಾಧನೆ ಮಾಡಲಿಕ್ಕೆ. ಹಾಗೆ ಎಷ್ಟೇ ತಿಳುವಳಿಕೆ ಇದ್ದರೂ ಕೂಡ ಕೆಲವರು ಒಂದು ರೀತಿಯಲ್ಲಿ ಬಾಲಿಶವಾಗಿ ವರ್ತಿಸ್ತಾರೆ. ಅಂಥವರ ಸಹವಾಸ ನಿಮಗೆ ಈ ದಿನ ಆಗಿಬಿಡುತ್ತೆ. ಹಾಗಾಗಿನೇ ಸಮಯ ವ್ಯರ್ಥವಾಗುವಂಥದ್ದು, ಅವರನ್ನು ತಿದ್ದೋದ್ರಲ್ಲಿ, ಸರಿದಾರಿಗೆ ತರೋದ್ರಲ್ಲಿ ಈ ದಿನ ವ್ಯರ್ಥ ಪ್ರಯತ್ನಗಳು ಕೂಡ ಆಗುವಂಥದ್ದು ಇದೆ. ಹಾಗಾಗಿ ಈ ದಿನದ ವಿಶೇಷವಾದಂತಹ ಕೆಲಸ ಕಾರ್ಯಗಳು ಕುಟುಂಬದ ಸದಸ್ಯರ ಸಹಕಾರದಿಂದ ಪೂರ್ಣ ಆಗುವಂಥದ್ದು ಕೂಡ ಇದೆ. ವೃತ್ತಿಪರ ವ್ಯವಹಾರಗಳಲ್ಲಿ ಈ ದಿನ ಹೊಸ ಹೂಡಿಕೆಗಳನ್ನು, ಹೊಸ ಸ್ಪರ್ಧೆಗಳನ್ನು, ಸವಾಲುಗಳನ್ನು ಈ ದಿನ ಸ್ವೀಕರಿಸ್ತೀರಿ. ಇದು ನಿಮಗೆ ದೊಡ್ಡ ಚಾಲೆಂಜ್. ಇದು ಅದರಲ್ಲೂ ಕೂಡ ಈ ದಿನ ನೀವು ಯಶಸ್ವಿಯಾಗಿ ಫಲಿತಾಂಶವನ್ನು ಪಡ್ಕೊಳ್ತೀರಿ. ಹಾಗೆ ಈ ದಿನದಲ್ಲಿ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ಎಲ್ಲ ಒಂದು ಕಡೆ ಆಸ್ತಿ ವಿವಾದ ಇರ್ಬೋದು, ಅಥವಾ ಕುಟುಂಬದಲ್ಲಿ ಸಾಮಾನ್ಯವಾಗಿ ನಡೆಯುವಂಥ ಭಿನ್ನಾಭಿಪ್ರಾಯಗಳಿಂದ ಸ್ವಲ್ಪ ಕಿರಿಕಿರಿಗಳಾಗಿದ್ದರೂ ಕೂಡ ಈ ದಿನ ತಪ್ಪು ಯಾರದ್ದೇ ಇರಲಿ, ಆದರೆ ಹೊಂದಾಣಿಕೆಯತ್ತ ನೀವೇ ಮೊದಲ ಹೆಜ್ಜೆಯನ್ನು ಇಡುವಂಥದ್ದು. ಹಾಗಾಗಿ ನಿಮ್ಮ ನಡತೆ ಎಲ್ಲರಿಗೂ ಕೂಡ ಈ ದಿನ ಇಷ್ಟ ಆಗುತ್ತೆ. ಹಾಗೆ ಈ ದಿನದಲ್ಲಿ ಹೊಸ ಜವಾಬ್ದಾರಿಗಳನ್ನು ಒಪ್ಪಿಕೊಳ್ಳುವಂಥದ್ದು ಕೂಡ ಇದೆ. ಏಕೆಂದರೆ ನಿಮ್ಮ ಒಂದು ಮನಸ್ಥಿತಿಯಾಗಲಿ, ನಿಮ್ಮ ಒಂದು
ಆತ್ಮವಿಶ್ವಾಸ ಆಗಲಿ ಈ ದಿನ ಹೊಸ ಕೆಲಸಗಳಿಗೆ ಬೇಗ ಹೊಂದಿಕೊಳ್ಳುವಂಥದ್ದು ಇದೆ. ಎಂಥದ್ದೇ ವಿಚಾರ ಆದರೂ ಕೂಡ ಬಹಳ ಬೇಗ ಕಲ್ತ್ಕೊಳ್ತೀರಿ. ಕ್ಯೂರಿಯಾಸಿಟಿ ಇದೆ. ಹೊಸ ಜ್ಞಾನವನ್ನು ಪಡ್ಕೊಳ್ಬೇಕು ಅನ್ನುವಂಥ ತುಡಿತ ಹೆಚ್ಚಾಗಿರುತ್ತೆ ಈ ದಿನದಲ್ಲಿ. ಸರಸ್ವತಿಯನ್ನು ಆರಾಧನೆ ಮಾಡಿ, ಹಾಗೆ ಲಕ್ಷ್ಮಿಯನ್ನು, ಮಹಾಲಕ್ಷ್ಮಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಪ್ರಮುಖವಾದಂತಹ ವ್ಯವಹಾರಗಳಲ್ಲಿ ಮಿಶ್ರ ಫಲಗಳಿರುತ್ತೆ. ನೀವು ಅಂದುಕೊಂಡಂತಹ ರೀತಿಯಲ್ಲಿ ಫಲಿತಾಂಶ ಇಲ್ಲ. ಯಾರೋ ಕೊಡಬೇಕಾದಂಥವರು ಕೈ ಹಿಡಿದು ಕೊಡುವಂಥದ್ದು, ಬರಬೇಕಾದಂಥ ಹಣ ಬರಲ್ಲ. ಹಾಗೆ ನಿಮ್ಮ ಅದೃಷ್ಟವನ್ನು ಕೂಡ ಈ ದಿನ ಪರೀಕ್ಷೆಗೆ ಒಳಪಡಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿನೇ ಈ ದಿನ ನಿಮ್ಮಲ್ಲೇ ನಿಮಗೆ ಒಂದು ಸ್ಪರ್ಧೆ, ಬಂದರೆ ಬರಲಿ ಒಳ್ಳೆಯದಾಗತ್ತೆ, ಬರದೇ ಇದ್ದರೆ ಮತ್ತೆ ಪ್ರಯತ್ನ ಮಾಡೋಣ ಅನ್ನುವಂಥ ವಿಚಾರಧಾರೆ ಮನಸ್ಸಿನಲ್ಲಿರುತ್ತೆ. ಹಾಗೆ ಈ ದಿನದ ವಿದ್ಯಮಾನಗಳಿಂದ ನಿಮಗೆ ಸಾಕಷ್ಟು ನಿರಾಸೆ ಉಂಟಾಗುವಂಥದ್ದು ಕೂಡ ಇದೆ. ಏಕೆಂದರೆ ಈ ದಿನ ಸಂದರ್ಭಕ್ಕೆ ಸಮಯಕ್ಕೆ ಸರಿಯಾಗಿ ಯಾವುದೇ ವ್ಯವಹಾರಗಳು ನಡೆಯಲ್ಲ. ಎಲ್ಲ ಒಂದು ಕಡೆ ಅಡೆತಡೆಗಳು ಹೆಚ್ಚಾಗಿರುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ಸಂಸಾರದಲ್ಲೂ ಕೂಡ ಒಂದು ಮುಸುಕಿನ ಗುದ್ದಾಟ ನಡೆಯುವಂಥದ್ದು, ಎಲ್ಲ ಒಂದು ಕಡೆ ಕೋಲ್ಡ್ ವಾರ್ ಅನ್ನುವಂಥ ರೀತಿಯಲ್ಲಿ ಈ ಸಂಬಂಧಗಳು ಇರುತ್ತೆ. ಹೊರಗೆ ಹೇಳಲ್ಲ, ಆದರೆ ಒಳಗೆ ಅನುಭವಿಸ್ತಾ ಇರುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಆಗುವಂತಹ ಕೆಲಸ ಕಾರ್ಯಗಳು ನ್ಯೂನತೆಯಿಂದ ಕೂಡಿರುತ್ತೆ. ಅಲ್ಲಿ ಅಡ್ಡಿ ಆತಂಕಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಅಧಿಕಾರಿ ವರ್ಗದವರಲ್ಲೂ ಕೂಡ ಸ್ವಲ್ಪ ಅಸಮಾಧಾನ ಇರುತ್ತೆ. ಮೇಲಧಿಕಾರಿಗಳಿಂದ ಒಂದು ಒತ್ತಡ ಇದೆ. ಜೊತೆಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವೇ ನಿರ್ವಹಣೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲೂ ಕೂಡ ನಿಮ್ಮ ವಿವೇಚನೆ ನಿಮಗೆ ಕೈ ಕೊಡುತ್ತೆ. ಎಲ್ಲವೂ ಇದೆ, ಬುದ್ಧಿವಂತಿಕೆ ಇದೆ, ಸಮಯ ಪ್ರಜ್ಞೆ ಇದೆ. ಆದರೂ ಕೂಡ ಈ ದಿನ ಸೋಲುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಗೆಲ್ಲುವ ಅವಕಾಶಗಳನ್ನು ಈ ದಿನ ನೀವು ಕೈ ಚೆಲ್ಕೊಳ್ತೀರಿ. ಎಲ್ಲವೂ ಇದೆ, ಆದರೆ ಯಾವುದೂ ಇಲ್ಲ ಅನ್ನುವಂಥ ಒಂದು ಸ್ಥಿತಿ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಗಣಪತಿಯ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ಗಣಪತಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನದಲ್ಲಿ ಉದ್ಯೋಗ ನಿಮಿತ್ತ ಮಾಡುವಂತಹ ಕೆಲಸಗಳಲ್ಲಿ ಸ್ವಲ್ಪ ಮಿಶ್ರ ಫಲಗಳಿರುತ್ತೆ. ಅದರಲ್ಲೂ ಈ ದಿನದಲ್ಲಿ ಉತ್ತಮ ಗುಣಮಟ್ಟದ ವಸ್ತುಗಳ ಕಡೆ ಹೆಚ್ಚು ಗಮನವನ್ನು ಕೊಡ್ತೀರಿ. ಎಲ್ಲವೂ ಕೂಡ ಹೈ ಕ್ಲಾಸ್ ಆಗಿರಬೇಕು, ಹೈ ಕ್ವಾಲಿಟಿಯದ್ದಾಗಿರಬೇಕು. ಆದರೆ ನಿಮ್ಮ ಮನಸ್ಸು ಮಾತ್ರ ಈ ದಿನ ಹಳೆಯದನ್ನೇ ಯೋಚನೆ ಮಾಡುವಂಥದ್ದು, ಹೊಸತಕ್ಕೆ ಬರಲಿಕ್ಕೆ ಮೀನಾಮೇಷ ಎಣಿಸುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ಸಡನ್ ಶಿಫ್ಟ್ ಅನ್ನುವಂಥದ್ದೇನಿದೆ ಅದರ ಬಗ್ಗೆ ಈ ದಿನ ಸ್ವಲ್ಪ ಆತಂಕ, ಅಳುಕು, ಭಯ, ಹಿಂಜರಿಕೆ ಅನ್ನುವಂಥದ್ದು ಇರುತ್ತೆ. ಹಾಗೆ ಈ ದಿನ ಉದ್ಯೋಗದ ನಿಮಿತ್ತ ತುರ್ತು ಪ್ರಯಾಣ ಮಾಡುವಂಥ ಸಾಧ್ಯತೆ ಇದೆ. ಆದರೆ ಪ್ರಯಾಣ ನಿಮಗೆ ಅಷ್ಟೊಂದು ಸೌಖ್ಯವನ್ನು ತರಲ್ಲ. ಇನ್ನು ಈ ದಿನ ಕೃಷಿಕರಿಗೆ ಅಷ್ಟೊಂದು ಆದಾಯ ಇರಲ್ಲ. ಎಲ್ಲೋ ಒಂದು ಕಡೆ ಈ ದಿನ ತುಂಬ ಶ್ರಮ ಪಡ್ತೀರಿ, ಶ್ರಮಕ್ಕೆ ತಕ್ಕಂತಹ ಒಂದು ಫಲಿತಾಂಶ ನಿಮಗೆ ಇರಲ್ಲ. ಹಾಗೆ ಈ ದಿನ ತೆಂಗು, ಅಡಿಕೆ, ಕೊಬ್ಬರಿ ಇಂಥ ವ್ಯಾಪಾರಿಗಳಿಗೆ ಸ್ವಲ್ಪ ನಷ್ಟ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ವ್ಯಾಪಾರದಲ್ಲಿ ಈ ದಿನ ಹೆಚ್ಚು ಬಂಡವಾಳ ಹಾಕಬೇಕು ಅನ್ನೋಂಥವ್ರು ಸ್ವಲ್ಪ ಆಲೋಚನೆ ಮಾಡಿ ಮುಂದುವರಿರಿ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಅಷ್ಟೊಂದು ಆಸಕ್ತಿ ಅನ್ನುವಂಥದ್ದು ಇರಲ್ಲ. ಯಾರು ಎಷ್ಟೇ ಮೋಟಿವೇಟ್ ಮಾಡಿದ್ರೂ ಕೂಡ ಈ ದಿನದ ಇಂಟ್ರೆಸ್ಟ್ ಅನ್ನುವಂಥದ್ದು ಅಷ್ಟಕ್ಕಷ್ಟೇ ಇರುತ್ತೆ. ಇನ್ನು ಕೆಲವರಿಗೆ ಸಾಲಬಾಧೆ ಕಾಡುವಂಥದ್ದು, ಕೆಲವರು ಕೊಟ್ಟಿರುವ ಮಾತನ್ನು ಉಳಿಸ್ಕೊಳ್ಳಿಕ್ಕೆ ಒಂದು ಪ್ರಯತ್ನವನ್ನು ಪಡುವಂಥದ್ದು. ಒಟ್ಟಾರೆ ಈ ದಿನದ ಜೀವನ ಸ್ವಲ್ಪ ಅಸ್ತವ್ಯಸ್ತವಾಗಿರುತ್ತೆ, ಗೋಜಲಾಗಿ ಇರುತ್ತೆ. ಹಾಗೆ ಈ ದಿನ ರಾಜಕೀಯ ವ್ಯಕ್ತಿಗಳಿಗೆ ಸ್ವಲ್ಪ ವರ್ಚಸ್ಸನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನಿಮ್ಮ ಒಂದು ಪ್ರಯತ್ನಕ್ಕೆ, ನಿಮ್ಮ ತ್ಯಾಗಕ್ಕೆ, ನಿಮ್ಮ ದಿಟ್ಟ ನಿರ್ಧಾರಕ್ಕೆ ಈ ದಿನ ಸೂಕ್ತವಾದಂತಹ ಸ್ಥಾನ ಇಲ್ಲ. ಪ್ರತಿಭೆಗಳಿಗೆ ಅವಕಾಶ ಇಲ್ಲ. ಎಲ್ಲರಿಂದ ಈ ದಿನ ವಂಚಿತರಾಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ಬಹಳ ವಿಶೇಷವಾಗಿ ನೀವು ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ತುಂಬ ಲಾಭದಾಯಕವಾದಂಥ ದಿನ, ಅನುಕೂಲಕರವಾಗಿರುವಂಥ ದಿನ. ನೀವು ಯಾವುದೇ ವ್ಯವಹಾರ ಮಾಡಿ, ಯಾವುದೇ ಚಟುವಟಿಕೆಗಳನ್ನು ಕೈಗೊಳ್ಳಿ, ಅದರಲ್ಲಿ ನಿಮಗೆ ತೃಪ್ತಿ ಸಿಕ್ಕುವಷ್ಟು ಅವಕಾಶಗಳು ಇದೆ. ಅಷ್ಟೇ ಪ್ರಮಾಣದಲ್ಲಿ ನಿಮಗೆ ಒಳ್ಳೆಯ ಲಾಭಗಳು ಕೂಡ ಇದೆ. ಹಾಗೆ ಈ ದಿನ ಮಕ್ಕಳ ವಿದ್ಯಾಭ್ಯಾಸದಲ್ಲಿ
ಉತ್ತಮವಾದಂಥ ಒಂದು ಲವಲವಿಕೆ ಇದೆ, ಸಡಗರ ಇದೆ, ಅವರ ಬಗ್ಗೆ ಒಂದು ಒಳ್ಳೆಯ ತೀರ್ಮಾನವನ್ನು ಕೈಗೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಈ ದಿನ ಮಕ್ಕಳ ಶ್ರೇಯಸ್ಸನ್ನು ಬಯಸುವಂಥದ್ದು, ಮಕ್ಕಳ ಪ್ರಗತಿಗಾಗಿ ಈ ದಿನ ಪ್ರಯತ್ನ ಪಡುವಂಥದ್ದು ಸ್ವಲ್ಪ ಗರಿಷ್ಠ ಮಟ್ಟದಲ್ಲೇ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರಿಂದ, ನಿಮ್ಮ ಮೇಲಧಿಕಾರಿಗಳಿಂದ ಉತ್ತಮವಾದಂತಹ ಸಹಕಾರಗಳು ಕೂಡ ಈ ದಿನ ಸಿಕ್ಕತ್ತೆ. ಹಾಗೆ ಯಾವುದೇ ರೀತಿಯ ತಪ್ಪು ತಿಳುವಳಿಕೆಗಳಿದ್ದರೆ ಅದು ದೂರವಾಗುತ್ತೆ. ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಗಟ್ಟಿಯಾದಂತಹ ಬಾಂಧವ್ಯ ಮೂಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಅಭಿಪ್ರಾಯಗಳನ್ನು ಬಹಳ ದೃಢವಾಗಿ ವ್ಯಕ್ತಪಡಿಸುವಂಥದ್ದು ಇದೆ. ಮಾತಿನಲ್ಲಿ ಕೆಲವು ವಿಚಾರದಲ್ಲಿ ತಪ್ಪು ಗ್ರಹಿಕೆಗಳಿರ್ಬೋದು, ಪೂರ್ವಾಗ್ರಹ ಪೀಡಿತರಾಗಿ ಮಾತಾಡ್ಬೋದು. ಆದರೂ ಕೂಡ ಅದರ ಸಾಧಕ ಬಾಧಕಗಳನ್ನು ತೂಗಿ ನೋಡುವಷ್ಟು ವಿವೇಚನೆ ನಿಮ್ಮಲ್ಲಿರುತ್ತೆ. ಹಾಗೆ ಈ ದಿನ ಕೈಗೊಂಡಂಥ ಕಾರ್ಯಗಳು ನಿರಾಯಾಸವಾಗಿ ಪೂರ್ಣಗೊಳ್ಳುತ್ತೆ. ಎಫರ್ಟ್ಲೆಸ್ ಈ ದಿನ ಇರುವಂಥದ್ದು. ಹಾಗೆ ನಿಮ್ಮ ಮುಂದಿನ ವ್ಯಾಪಾರ ವ್ಯವಹಾರಗಳು ಅಥವಾ ಲೇವಾದೇವಿ ವ್ಯವಹಾರ, ಈ ಭೂಮಿಯ ವ್ಯವಹಾರ, ಇದರಲ್ಲಿ ಅನುಕೂಲತೆಗಳಾಗಬೇಕು. ಅದಕ್ಕಾಗಿಯೇ ಈ ದಿನ ನೀವು ವಿಷ್ಣುವನ್ನು ಆರಾಧನೆ ಮಾಡಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ವಾಕ್ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ಮಾತಿನಲ್ಲಿ ಸ್ವಲ್ಪ ಮೋಡಿ ಅನ್ನುವಂಥದ್ದು ಇಲ್ಲ, ವಾವ್ ಅನ್ನುವಂಥ ಫ್ಯಾಕ್ಟ್ರಿ ಇಲ್ಲ. ಹಾಗಾಗಿನೇ ಮಾತಿನಲ್ಲಿ ಅನರ್ಥಗಳಿದೆ. ಮಾತಲ್ಲೇ ಈ ದಿನ ಸಿಕ್ಕಾಕೊಳ್ತೀರಿ, ಕೊಟ್ಟಿರುವ ಮಾತನ್ನು ಉಳಿಸ್ಕೊಳ್ಳಲ್ಲ. ಇದು ಈ ದಿನ ನಿಮ್ಮ ಮರ್ಯಾದೆಯ ಪ್ರಶ್ನೆ ಕೂಡ ಆಗುತ್ತೆ. ಹಾಗಾಗಿನೇ ಈ ದಿನ ಯಾವುದೇ ಕೆಲಸ ಕಾರ್ಯಗಳಿರಲಿ, ಮೊದಲು ಯಾರಿಗೆ ಪ್ರಾಮಿಸ್ ಮಾಡಿದ್ದೀರಿ ಅಂಥವ್ರಿಗೆ ಕೆಲಸವನ್ನು ಮಾಡಿಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನದಲ್ಲಿ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಕೆಲವೊಂದು ಸುಳ್ಳನ್ನು ಹೇಳುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಸನ್ನಿವೇಶ ನಿಮಗೆ ವ್ಯಕ್ತವಾಗುವಂಥದ್ದು, ಅಂದರೆ ಅದರ ಪರಿಣಾಮ ವ್ಯತಿರಿಕ್ತವಾಗಿ ಇರುವಂಥದ್ದು. ಅದಕ್ಕಾಗಿ ಒಂದು ಸುಳ್ಳನ್ನು ಹೇಳಿ ಈ ದಿನ ತಪ್ಪಿಸಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲೇ ಇರ್ತೀರಿ. ಇವೆಲ್ಲವೂ ಕೂಡ ನಿಮಗೆ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡಿಬಿಡುತ್ತೆ. ಹಾಗಾಗಿ ಸ್ವತಂತ್ರವಾಗಿ ನಾಳೆ ಒಂದು ಕೆಲಸವನ್ನು ಮಾಡಿ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಪಶ್ಚಾತ್ತಾಪ ಆಗುತ್ತೆ. ಅಲ್ಲಿ ನಿಮ್ಮ ಬಗ್ಗೆನೇ ನಿಮಗೆ ಅನುಮಾನಗಳು ಮೂಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಹಣ ಹೂಡಿಕೆ ಮಾಡುವ ಬಗ್ಗೆ ಮರುಚಿಂತನೆ ಮಾಡುವಂಥ ಅಗತ್ಯತೆ ಇದೆ. ಹಾಗಾಗಿ ಈ ವ್ಯವಹಾರಗಳಲ್ಲಿ ಒಂದು ತೀರ್ಮಾನ ಮಾಡಿದರೆ ಅದರ ಬಗ್ಗೆನೇ ಈ ದಿನ ಮತ್ತೊಮ್ಮೆ ವಿಚಾರ ಮಾಡಿ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಯಾರೊಂದಿಗೂ ಕೂಡ ವಿವಾದಗಳನ್ನು ಮಾಡಿಕೊಳ್ಬೇಡಿ, ಹೆಚ್ಚು ಮಾತಾಡಬೇಡಿ. ಅಗತ್ಯ ಇದ್ದರೆ ಮಾತ್ರ ಈ ದಿನ ಮಾತಾಡುವಂಥ ಒಂದು ಪ್ರಯತ್ನ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಈ ನಿಜವಾದ ಸಂಬಂಧಗಳ ಪರಿಚಯ ಏನಿದೆ ಅದು ಹೃದಯದಿಂದ ಆಗಬೇಕೇ ಹೊರತು ಅವಶ್ಯಕತೆಗಳಿಂದ ಅಲ್ಲ ಅನ್ನುವಂಥ ಸತ್ಯಾಸತ್ಯತೆ ಈ ದಿನ ನಿಮಗೆ ಗೊತ್ತಾಗುವಂಥದ್ದು. ಹಾಗಾಗಿ ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಇದ್ದರೂ ಕೂಡ ಅದನ್ನು ನಿಧಾನವಾಗಿ ಆದರೂ ಕೂಡ ಪೂರ್ಣಗೊಳಿಸ್ತೀರಿ. ಎಲ್ಲ ಒಂದು ಕಡೆ ನಿಮ್ಮ ತಾಳ್ಮೆಗೆ, ನಿಮ್ಮ ಒಂದು ವಿವೇಚನೆಗೆ ಒಂದು ಒಳ್ಳೆಯ ಸ್ಪರ್ಧೆ ಹುಟ್ಟುವಂಥದ್ದು ಇದೆ. ಹಾಗಾಗಿ ಹೈಯೆಸ್ಟ್ ಲೆವೆಲಲ್ಲಿ ಒಂದು ಕಾಂಪಿಟೇಷನ್ ಅನ್ನುವಂಥದ್ದು ಬರುತ್ತೆ. ಆದರೂ ಕೂಡ ಅಂಥ ತೊಂದರೆಗಳನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಆತ್ಮವಿಶ್ವಾಸ ಇದೆ, ಧೈರ್ಯ ಚೆನ್ನಾಗಿದೆ ಈ ದಿನದಲ್ಲಿ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ಈ ದಿನ ಹೆಚ್ಚುವರಿ ಜವಾಬ್ದಾರಿಗಳನ್ನು ವಹಿಸ್ಕೊಳ್ಬೇಕಾಗತ್ತೆ. ಹಾಗೆ ಸಾಕಷ್ಟು ವಿಶ್ರಾಂತಿ ಇರಲ್ಲ ಈ ದಿನ. ಏಕೆಂದರೆ ಕೆಲಸ ಇದೆ, ಓಡಾಟ ಇದೆ, ಪ್ರಯಾಣ ಇದೆ, ಹಾಗೆ ಶ್ರಮ ಇದೆ. ಒಂದು ಕೆಲಸ ಮಾಡಿದ್ರೆ ಅದರ ಹಿಂದೆನೇ ಮತ್ತೊಂದು ಕೆಲಸ ಆರಂಭ ಆಗುವಂಥದ್ದು ಇದೆ. ಹಾಗಾಗಿನೇ ಒತ್ತಡಗಳನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ, ವಿಶ್ರಾಂತಿ ಪಡ್ಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ವಿಶೇಷವಾಗಿ ಧನಾತ್ಮಕವಾಗಿ ನಿಮ್ಮನ್ನು ನೀವು ಪರಿವರ್ತನೆ ಮಾಡಿಕೊಳ್ಳಿಕ್ಕೂ ಕೂಡ ಈ ದಿನ ಒಂದು ಅವಕಾಶ ಇದೆ. ಹಾಗೆ ಈ ದಿನ ಕುಟುಂಬದಲ್ಲಿ ಇದ್ದಂತಹ ಭಿನ್ನಾಭಿಪ್ರಾಯಗಳು ನಿಮ್ಮಿಂದ ದೂರ ಆಗುತ್ತೆ. ಏಕೆಂದರೆ ಕೆಲವರ ಅಭಿಪ್ರಾಯಗಳನ್ನು ಬಹಳ ಸ್ಪಷ್ಟವಾಗಿ ಈ ದಿನ ನೀವು ತಿಳಿಸುವಂಥದ್ದು ಇದೆ. ಮಾತಿನಲ್ಲಿ ತುಂಬ ಆರ್ಟಿಕ್ಯುಲೇಟ್ ಮಾಡುವಂಥ ಒಂದು ಸಾಮರ್ಥ್ಯ ಬಹಳಷ್ಟು ಮಟ್ಟಿಗೆ ಈ ದಿನ ಇರುತ್ತೆ. ಹಾಗೆ ಈ ದಿನ ನೋಡಿ, ನಿಮಗೆ ಎಂಥ ಒಂದು ಆಘಾತ ಆಗಿದೆ ಅಂತ ಹೇಳಿದ್ರೆ
ನಂಬಿಕೆಗೆ ಅರ್ಹವಾದಂತಹ ನಾಯಿ ಮನೆಗೆ ಹೊರಗೆ ಇರುತ್ತೆ. ಅಂದರೆ ಮನೆಯ ಹೊರಗೆ ನಾಯಿಯನ್ನು ಕಟ್ಟಿರ್ತೇವೆ ಅಥವಾ ಬಿಟ್ಟಿರ್ತೀವಿ. ಆದರೆ ಕದ್ದು ತಿನ್ನುವಂತಹ ಬೆಕ್ಕು ಮನೆಯ ಒಳಗಡೆ ಇರುತ್ತೆ. ಇದು ವಿಪರ್ಯಾಸ. ಏಕೆಂದರೆ ನಮ್ಮ ಜೀವನದಲ್ಲೂ ಕೂಡ ಒಮ್ಮೊಮ್ಮೆ ಹೀಗೆ ಇರುವಂಥದ್ದು, ಒಳ್ಳೆಯವರನ್ನು ದೂರ ಇಡುವಂಥದ್ದು, ಮೋಸ ಮಾಡುವಂಥವ್ರನ್ನ ಸುಲಭವಾಗಿ ನಂಬುವಂಥದ್ದು. ಅಂತಹ ನಂಬಿಕೆ ಈ ದಿನ ಬಲವಾಗಿರೋದ್ರಿಂದಲೇ ನಿಮಗೆ ಸ್ವಲ್ಪ ಹಿನ್ನಡೆ, ನಂಬಿಕೆ ದ್ರೋಹ ಆಗುತ್ತೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಈ ದಿನ ಭಕ್ತಿಯಿಂದ ನೀವು ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ದಾರಿದ್ರ್ಯ ದವನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಶೇಷವಾದಂಥ ಮುತುವರ್ಜಿ ಬೇಕು. ಹಾಗೆ ಈ ದಿನ ಒಂದು ಸಣ್ಣ ತಪ್ಪಿಗೆ ಈ ದಿನ ಪಶ್ಚಾತ್ತಾಪ ಪಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿನೇ ತಪ್ಪು ಮಾಡಬಾರ್ದು ಅಂತ ಅಲ್ಲ, ಆದರೆ ಮಾಡಿದಂತಹ ತಪ್ಪನ್ನು ಮತ್ತೆ ಮರುಕಳಿಸದಂತೆ ಎಚ್ಚರ ವಹಿಸುವಂಥದ್ದು ತುಂಬ ಅಗತ್ಯ ಇದೆ. ಅಂಥ ಒಂದು ಪಾಠ ಈ ದಿನ ನೀವು ಕಲ್ತ್ಕೊಳ್ಳುವಂಥದ್ದು ಇದೆ. ಹಾಗೆ ಈ ದಿನ ತಾಂತ್ರಿಕ ಕೆಲಸಗಳನ್ನು ಮಾಡುವಂಥವ್ರಿಗೆ ಸ್ವಲ್ಪ ತೊಂದರೆಗಳು ಆಗುವಂಥದ್ದಿದೆ. ಹಾಗಾಗಿನೇ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಯಂತ್ರಗಳಿರಲಿ ಅಥವಾ ನಿಮ್ಮ ಒಂದು ಪ್ರಯತ್ನಗಳಿರಲಿ, ಅದು ಸಮಯಕ್ಕೆ ಸರಿಯಾಗಿ ಕೈ ಕೊಟ್ಬಿಡುತ್ತೆ. ಹಾಗಾಗಿ ಈ ದಿನ ನಿಮ್ಮ ಶ್ರಮ ಕೂಡ ಸ್ವಲ್ಪ ವ್ಯರ್ಥವಾಗುವಂಥದ್ದು ಕೂಡ ಇದೆ. ಇನ್ನು ಕುಟುಂಬದಲ್ಲೂ ಕೂಡ ಕಾಲಕ್ಕೆ ತಕ್ಕಂತೆ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು. ಅಂಥ ಒಂದು ಬುದ್ಧಿವಂತಿಕೆ ಬೇಕು. ನಿಮ್ಮದೇ ಆಗಬೇಕು ಅಂತ ಹೇಳಿ ಎಲ್ಲ ಕಾಲದಲ್ಲೂ ಬಯಸುವಂಥದ್ದು ತಪ್ಪು. ಬೇರೆಯವರನ್ನು ನೀವು ಗೆಲ್ಲಿಸಬೇಕು. ಆ ಗೆಲುವಿನಲ್ಲಿ ಸಂತೋಷ ಪಡಬೇಕು. ಹಾಗಾಗಿನೇ ಲಿವ್ ಆ್ಯಂಡ್ ಲೆಟ್ ಲೀವ್ ಅನ್ನುವಂಥ ಒಂದು ಪಾಲಿಸಿ ಏನಿದೆ, ಇದನ್ನು ಬಹಳ ಪ್ರಬುದ್ಧ ಮಟ್ಟದಲ್ಲಿ ನೀವು ಅನುಸರಣೆ ಮಾಡಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಈ ಹಣಕಾಸಿನ ವಿಚಾರದಲ್ಲಿ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ತಂದೆ ತಾಯಿಯರಿಂದ ಸಾಕಷ್ಟು ಮಾರ್ಗದರ್ಶನ ಸಿಕ್ಕತ್ತೆ, ಅಥವಾ ಕುಟುಂಬದ ಹಿರಿಯರಿಂದ ಒಂದು ಮಾರ್ಗದರ್ಶನ ಸಿಕ್ಕಾಗ ಅದನ್ನು ಈ ದಿನ ಸ್ವಲ್ಪ ಆಲೋಚನೆ ಮಾಡಿ ಒಪ್ಕೊಳ್ಬೇಕು. ಏಕೆ ಅಂತ ಹೇಳಿದ್ರೆ ಅವರ ಅನುಭವದ ಮಾತು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸುತ್ತೆ. ಅದರಲ್ಲಿ ಒಂದು ನಂಬಿಕೆ ಇರಬೇಕು ನಿಮಗೆ. ಹಾಗೆ ಈ ದಿನದಲ್ಲಿ ಸಾಂಸ್ಕೃತಿಕ ರಂಗದಲ್ಲಿರುವಂಥವ್ರಿಗೆ, ಸಾಹಿತಿಗಳಿಗೆ, ಬರವಣಿಗೆಯಲ್ಲಿ ತೊಡಗಿಸ್ಕೊಂಡಿರುವಂಥವ್ರಿಗೆ ಬಹಳ ಒಳ್ಳೆಯ ದಿನ. ಏಕೆಂದರೆ ಉತ್ತಮ ಅವಕಾಶ ಇದೆ. ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೂ ಕೂಡ ಈ ದಿನ ನಿಮಗೆ ಒಳ್ಳೆಯ ಸನ್ನಿವೇಶ ಒದಗಿ ಬರುತ್ತೆ. ಒಟ್ಟಾರೆ ಪ್ರಯತ್ನಕ್ಕೆ ಅನುಗುಣವಾಗಿ ಫಲವನ್ನು ಪಡ್ಕೊಳ್ಳುವಂಥ ಸಂದರ್ಭ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗಣಪತಿಯನ್ನು ಆರಾಧನೆ ಮಾಡಿ, ಗಜಾನನ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3.